ಸತ್ಯವೇದ ಗ್ರಂಥದಲ್ಲಿ ಈ ದಿನದಲ್ಲಿ ನಾವು ನ್ಯಾಯಸ್ಥಾಪಕರು 18ನೇ ಅಧ್ಯಾಯದ ಅದರ 9 ಮತ್ತು 10ನೇ ವಚನವನ್ನು ನಾನು ಸಭೆಯ ನೆನಪಿಗೆ ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ವಾಕ್ಯದಲ್ಲಿ ಈ ರೀತಿಯಾಗಿ ಗಮನಿಸ್ತೇವೆ. ಅವರು ಏಳಿರಿ, ಅವರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗೋಣ. ನಾವು ಆ ದೇಶವನ್ನು ನೋಡಿದೆವು, ಅದು ಬಹು ಉತ್ತಮ ದೇಶ. ನೀವು ಸುಮ್ಮನೆ ಕೂತುಕೊಳ್ಳುವುದೇಕೆ? ತಡ ಮಾಡದೆ ಹೊರಡಿರಿ, ಆ ದೇಶವನ್ನು ಸ್ವಾತಂತ್ರ್ಯಿಸಿಕೊಳ್ಳೋಣ. ನೀವು ಅಲ್ಲಿಗೆ ಹೋಗುವುದಾದರೆ ಅಲ್ಲಿನ ಜನರು ನಿರ್ಭಯದಿಂದ ಜೀವಿಸುವವರೆಂದು, ಅವರ ದೇಶವು ಬಹು ವಿಸ್ತಾರವಾಗಿದೆಯೆಂದು ತಿಳಿದುಕೊಳ್ಳುವಿರಿ. ದೇವರು ಅದನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ. ಅದರಲ್ಲಿ ದೊರಕುವ ಪದಾರ್ಥಗಳು ಲೋಕದಲ್ಲಿ ಎಲ್ಲೂ ಇಲ್ಲ ಅಂದರು. ಹಾಗಾಗಿರುವುದಾದರೆ ಲೋಕದಲ್ಲೇ ಇಲ್ಲ ಅಂದರು ಎಂದು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಅಲ್ಲಿ ದೊರಕುವ ಪದಾರ್ಥಗಳು ಲೋಕದಲ್ಲೇ ಇಲ್ಲ ಅಂದರು ಎಂದು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ದೇವರ ವಾಕ್ಯದಲ್ಲಿ ಈಗೋ ಅಭಿಷಕ್ತರ ಕೂಗಿ ಹೇಳ್ತಾ ಇದ್ದಾರೆ, ಏಳಿರಿ, ಅವರ ವಿರುದ್ಧವಾಗಿ ನಾವು ಯುದ್ಧಕ್ಕೆ ನಾವು ಹೋಗೋಣ. ನೀವು ಸುಮ್ಮನೆ ಕೂತುಕೊಳ್ಳುವುದೇಕೆ? ತಡ ಮಾಡದೆ ಓಡಿರಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಈ ವರ್ಷದ ಆರಂಭದ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಅದನ್ನು ಹೇಳ್ತಾ ಇರೋದು, ಸುಮ್ಮನೆ ಯಾಕೆ ಕೂತ್ಕೊಂಡಿದ್ದೀರಾ? ಕಳೆದ ವರ್ಷಗಳಲ್ಲೆಲ್ಲ ಸುಮ್ಮನೆ ಕೂತ್ಕೊಂಡ್ರಿ. ಈ ವರ್ಷ ಸುಮ್ಮನೆ ಯಾಕೆ ಕೂತಿದ್ದೀರಾ? ಎದ್ದು ಓಡ್ರಿ. ಈಗ ದೇವರು ನಮಗೆ ಉತ್ತಮ ದೇಶವನ್ನು ದೇವರಿಟ್ಟಿದ್ದಾನೆ. ದೇವರು ಈ ವರ್ಷ ನಮ್ಮ ಕೈಗಳಲ್ಲಿ ಶ್ರೇಷ್ಠವಾದ ಪದಾರ್ಥಗಳನ್ನು, ಉತ್ತಮವಾದ ಪದಾರ್ಥಗಳನ್ನು ದೇವರು ನಮ್ಮ ಕೈಗಳಲ್ಲಿ ದೇವರು ದಯಪಾಲಿಸ್ತಾನೆ. ಅದು ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಈ ವರ್ಷ ದೇವರು ನಮ್ಮ ಜೀವಿತಗಳಲ್ಲಿ ಮಹಿಮೆಯಾದ ಸಂಗತಿಗಳನ್ನು ದೇವರು ತೆರೆದು ಬಿಡ್ತಾನೆ. ಕಳೆದ ವರ್ಷಗಳಲ್ಲಿ ನಾವು ಕಾಣದಿರುವಂಥ ಶ್ರೇಷ್ಠವಾದ ಆಶೀರ್ವಾದ ಈ ವರ್ಷ ದೇವರು ನಮ್ಮ ಜೀವನದಲ್ಲಿ ಕಾಣತಕ್ಕಂತೆ ದೇವರ ಕೃಪೆಯನ್ನು ದಯಪಾಲಿಸ್ತಾನೆ. ಈ ವರ್ಷ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕಾಣುವ ವರ್ಷ. ಈ ವರ್ಷಗಳು ಅನೇಕ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವ ವರ್ಷ. ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೆಂದು ಕಾಣಲ್ಪಡದಿರುವ ರೀತಿಯಲ್ಲಿ ದೇವರ ನಾಮಕ್ಕಾಗಿ, ದೇವರ ನಾಮದ ಮಹಿಮೆಗಾಗಿ ನಾವು ಕರ್ತನಿಂದ ಉಪಯೋಗಿಸಲ್ಪಡತಕ್ಕಂಥ ವರ್ಷ. ನಾನು ನಂಬುತ್ತೇನೆ, ಈ ವರ್ಷ ನಾವು ಇದ್ದ ಹಾಗೆ ಇರೋದಿಲ್ಲ. ಈ ವರ್ಷ ಆರಂಭಿಸಿದ ರೀತಿಯಲ್ಲಿಲ್ಲ. ಮುಗಿಸಬೇಕಾದ್ರೆ ನಮ್ಮ ಎಲ್ಲರ ಬಾಯಿಗಳಲ್ಲೂ ದೇವರೊಂದು ಸಾಕ್ಷಿ ದೇವರು ಕೊಟ್ಟಿರ್ತಾನೆ. ನಮ್ಮ ಎಲ್ಲ ಕುಟುಂಬಗಳಲ್ಲೂ ದೇವರೊಂದು ಸಾಕ್ಷಿಯನ್ನು ದೇವರು ಕೊಟ್ಟಿರ್ತಾನೆ. ನಮ್ಮ ಎಲ್ಲ ಮಕ್ಕಳ ವಿಷಯದಲ್ಲೂ, ಕೆಲಸದ ವಿಷಯಗಳಲ್ಲೂ, ಬಿಸ್ನೆಸ್ನ ವಿಷಯಗಳಲ್ಲೂ ದೇವರು ಸಾಕ್ಷಿಯನ್ನು ದಯಪಾಲಿಸುತ್ತಾನೆ ಎಂದು ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಾಗಾಗಿರುವುದಾದರೆ ಈ ವರ್ಷ ನಾವು ದೊಡ್ಡ ಕಾರ್ಯವನ್ನು ದೇವರ ವಾಗ್ದಾನಕ್ಕೆ ಅನುಸಾರವಾಗಿ ನಾವು ಪ್ರತಿಯೊಬ್ಬರು ನಿರೀಕ್ಷಿಸ್ತಾ ಇದ್ದೀವಿ. ಹಾಗಾದರೆ ದೇವರು ನಮ್ಮ ಮುಂದೆ ದೇಶಗಳನ್ನು ದೇವರಿಟ್ಟಿದ್ದಾನೆ. ದೇವರು ನಮ್ಮ ಮುಂದೆ ಪಟ್ಟಣಗಳನ್ನು ದೇವರಿಟ್ಟಿದ್ದಾನೆ. ದೇವರು ನಮ್ಮ ಮುಂದೆ ಸಾಧಾರಣವಾದ ಕಾರ್ಯ ಅಲ್ಲ, ಬೆಸ್ಟ್ ಆದಂಥ ಕಾರ್ಯಗಳನ್ನು ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಹಾಗಾದರೆ ದೇವರು ನಮ್ಮ ಮುಂದೆ ಇಟ್ಟಿರುವಂಥ ಈ ಶ್ರೇಷ್ಠವಾದ ಕಾರ್ಯಗಳನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಾವು ಮಾಡಬಾರ್ದಾಗಿರುವಂಥ ಒಂದು ಕಾರ್ಯ ಏನಂದರೆ, ಸುಮ್ಮನೆ ಕೂತ್ಕೋಬಾರ್ದು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ದೊಡ್ಡದನ್ನು ಹೊಂದಿಕೊಳ್ಳೋದಕ್ಕೆ ತವಕ ಇದೆಯಾ? ದೊಡ್ಡದನ್ನು ಕಾಣ್ತೀರಂತ ನಂಬಿಕೆ ಇದೆಯಾ? ದೊಡ್ಡದನ್ನು ದೇವರ ಸಮ್ಮುಖದಲ್ಲಿ ಈ ವರ್ಷ ನಾವು ದೇವರ ಕೈಯಿಂದ ಪಡ್ಕೊಳ್ತೀವಿ ಎನ್ನುವಂಥ ನಂಬಿಕೆ ನಿಮಗಿದೆಯಾ? ನಂಬಿಕೆ ಇಲ್ದಿರೋರು ಆಮೇಲೆ ಹೇಳ್ರಿ. ಕಾರಣ, ನಂಬಿಕೆ ಇಲ್ದಿರೋರು ಆಮೇಲೆ ಹೇಳ್ದಿದ್ರು ಪರವಾಗಿಲ್ಲ. ಕಾರಣ ಏನಂದರೆ, ಹೋದ ವರ್ಷದಿಂದ ಸುಮ್ಮನೆ ಕೂತ್ಕೊಂಡಿದ್ರು, ಈ ವರ್ಷನೂ ಸುಮ್ಮನೆ ಕೂತ್ಕೊಳ್ತಾರೆ. ಅದರಿಂದ ಏನು ವ್ಯತ್ಯಾಸ ಇಲ್ಲ. ಆದರೆ ದೊಡ್ಡದನ್ನು ಈ ವರ್ಷ ನಾನು ಹೊಂದ್ಕೊಳ್ತೀನಿ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಅವರಿಗುಳ್ಳಂಥ ಆಲೋಚನೆಯನ್ನು ನಾನು ಕೂಗಿ ಹೇಳಲಿಕ್ಕಾಗಿ ಇಷ್ಟಪಡ್ತೇನೆ. ಈ ವರ್ಷ ದೊಡ್ಡದನ್ನು ಹೊಂದಿಕೊಳ್ಳೋರು ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ದೊಡ್ಡದನ್ನು ದೇವರ ನಾಮಕ್ಕಾಗಿ ಸಾಧಿಸ್ತೇನೆ. ದೊಡ್ಡದನ್ನು ನನ್ನ ಕಣ್ಣುಗಳಲ್ಲಿ ನಾನು ಕಾಣ್ತೇನೆ.
ದೊಡ್ಡದನ್ನು ನನ್ನ ಕೈಗಳಿಂದ ಹೊಂದಿಕೊಳ್ಳುತ್ತೇನೆ. ವಾಗ್ದಾನಗಳನ್ನು ನಾನು ಎದ್ದು ನಿಂತು ಹೋರಾಟ ಮಾಡಿ ನನಗುಳ್ಳದನ್ನು ಸ್ವಾಧೀನ ಮಾಡಿಕೊಳ್ಳುವ ವರ್ಷ ಎಂದು ನಂಬುವವರು ಯಾರಾದರೂ ಇದ್ರೆ ಅವರಿಗುಳ್ಳಂಥ ಆಲೋಚನೆ, ಕಳೆದ ವರ್ಷ ಅನೇಕ ಕಾರ್ಯಗಳು ನಿಮ್ಮನ್ನು ಸುಮ್ಮನೆ ಕೂತ್ಕೊಳ್ಳತಕ್ಕಂತೆ ಮಾಡ್ತು, ಆದರೆ ಈ ವರ್ಷ ಹೇಳ್ರಿ, ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಕೆಲವರು ಆಮೇನ್ ಹೇಳಲಿಲ್ಲ. ನಾನು ಹೇಳಿದೆ, ಈ ವರ್ಷ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಾನು ಎದ್ದು ದೇವರ ನಾಮಕ್ಕಾಗಿ ಏನಾದರೂ ಮಾಡತಕ್ಕಂತೆ ಈ ವರ್ಷ ನಾನು ಯುದ್ಧಕ್ಕೆ ಹೊರಡುವ ವರ್ಷ. ಈ ವರ್ಷ ಧೈರ್ಯದಿಂದ ನಾನು ಮುಂದಕ್ಕೆ ಸಾಗುವ ವರ್ಷ. ಈ ವರ್ಷ ತಡೆಗಳನ್ನು ನೋಡಿ ಎಲ್ಲ ಅದ್ಭುತಗಳನ್ನು ಕಣ್ಣಾರೆ ಕಂಡವನಾಗಿ ನಾನು ಎದ್ದು ಹೊರಡುವ ವರ್ಷ ಎಂದು ಯಾರಾದರೂ ಹೇಳುವುದಾದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಾಗಾದ್ರೆ ಸಭೆಗೆ ನಾನು ಮುಂಚಿತವಾಗಿ ಹೇಳ್ತೇನೆ, ಸುಮ್ಮನೆ ಕೂತ್ಕೋಬೇಡ್ರಿ. ಸಭೆಗೆ ಬಂದಾಗ ಸುಮ್ಮನೆ ಕೂತ್ಕೋಬೇಡ್ರಿ. ಮನೆಯಲ್ಲಿದ್ದಾಗ ಸುಮ್ಮನೆ ಕೂತ್ಕೋಬೇಡ್ರಿ. ಕೆಲಸಕ್ಕೆ ಹೋದಾಗ ಸುಮ್ಮನೆ ಕೂತ್ಕೋಬೇಡ್ರಿ. ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಕೂತ್ಕೋಬೇಡ್ರಿ. ಈ ವರ್ಷ ದೇವರು ನಿಮ್ಮನ್ನು ಸುಮ್ಮನೆ ಕೂತ್ಕೊಳ್ಳುವ ಅವಸ್ಥೆಯಿಂದ ದೇವರು ನಿಮ್ಮನ್ನು ತೆಗೆದಿಟ್ಟು ದೇವರ ನಾಮಕ್ಕಾಗಿ ಯುದ್ಧ ಮಾಡತಕ್ಕಂತೆ ದೇವರು ಕೆಲವರನ್ನ ಈ ದಿವಸಗಳಲ್ಲಿ ಅಭಿಷೇಕ ಮಾಡುವಂತ ಒಂದು ಕಾಲಘಟ್ಟಕ್ಕೆ ಈ ದಿನ ನಾವು ಬಂದವರಾಗಿದ್ದೇವೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಾಗಾದ್ರೆ ದೊಡ್ಡದನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡ್ತಾನೆ ಎಂದು ನಂಬಿಕೆ ಉಳ್ಳವರ ವಿಶೇಷತೆ, ದೇವರು ಒಬ್ಬನ ಕೈಯಲ್ಲಿ ದೊಡ್ಡದನ್ನು ಕೊಡಬೇಕಾದ್ರೆ ಸುಮ್ಮನೆ ಕೂತವನ ಕೈಯಲ್ಲಿ ದೇವರು ದೊಡ್ಡದು ಕೊಡಲ್ಲ. ತೂಕಡಿಸೋನ್ ಕೈಯಲ್ಲಿ ದೇವರು ದೊಡ್ಡದು ಕೊಡೋದಿಲ್ಲ. ಕ್ರಿಯೆ ಮಾಡದಿರುವವನ ಕೈಯಲ್ಲಿ ದೇವರು ದೊಡ್ಡದು ಕೊಡೋದಿಲ್ಲ. ಬೇಕಾದ್ರೆ ಆಮೇಲೆ ಹೇಳ್ಬೋದು, ಆದ್ರೂ ದೇವರು ಕೊಡಲ್ಲ. ಅನೇಕ ವ್ಯಕ್ತಿಗಳು ಹೇಳಿದ್ರು, ಫಸ್ಟ್ ನನ್ನ ಮೇಲೆ ದೊಡ್ಡ ವಾಗ್ದಾನ ಇದೆ. ಹೌದು, ವಾಗ್ದಾನ ಇದೆ, ದೇವರು ಇನ್ನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ನೀನು ಸುಮ್ಮನೆ ಕುತ್ಕೊಳ್ಳೋ ಕ್ಯಾಂಡಿಡೇಟ್. ವಾಗ್ದಾನಕ್ಕೆ ತಕ್ಕಂತೆ ಪ್ರಾರ್ಥನೆ ಇದೆಯಾ? ವಾಗ್ದಾನಕ್ಕೆ ತಕ್ಕಂತೆ ವಾಕ್ಯ ಜೀವಿತ ಇದೆಯಾ? ವಾಗ್ದಾನಕ್ಕೆ ತಕ್ಕಂತೆ ಸ್ತುತಿಯ ಜೀವಿತ ಇದೆಯಾ? ವಾಗ್ದಾನಕ್ಕೆ ತಕ್ಕಂತೆ ಪರಿಶುದ್ಧ ಜೀವಿತ ಇದೆಯಾ? ವಾಗ್ದಾನಕ್ಕೆ ತಕ್ಕಂತೆ ಸಿದ್ಧತೆ ಜೀವಿತ ಇದೆಯಾ? ವಾಗ್ದಾನಕ್ಕೆ ನೀವು ಸ್ತೋತ್ರ ಹೇಳದೇ ಇದ್ದಾಗ, ಉದಾಹರಣೆಗೆ ದೇವರು ನಿನಗೆ ಕಾರ್ ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡ್ದ ಅಂತ ಇಟ್ಕೊಳ್ರಿ. BMW ಕಾರ್ ದೇವರು ನಿನಗೆ ಕೊಡ್ತೀನಿ ಅಂತ ನೀವು ಗಟ್ಟಿಯಾಗಿ ಕುಣಿದು ಆಮೇಲೆ ಹೇಳಿದ್ರಿ. ಆದರೆ 20 ವರ್ಷ ಆದ್ರೂ ನೀನು ಡ್ರೈವಿಂಗ್ ಕಲ್ತಿಲ್ಲ ಅಂದ್ರೆ ಡ್ರೈವರ್ ನೀನು ಇಟ್ಕೋ, ಆದರೆ ಅದಕ್ಕಿಂತ ಮುಂಚೆ ಕೊಟ್ಟಿದ್ದನ್ನು ಉಪಯೋಗಿಸೋದು ಕಲಿ. ಉಪಯೋಗಿಸೋದು ಗೊತ್ತಿಲ್ಲದವನ ಕೈಯಲ್ಲಿ ದೇವರು ಕೊಡಲ್ಲ. ವಾಗ್ದಾನ ಇದೆ, ಆದರೆ ವಾಗ್ದಾನ ಕೊಟ್ಟ ಮೇಲೆ ಹ್ಯಾಂಡಲ್ ಮಾಡಕ್ ಗೊತ್ತಿರ್ಬೇಕಲ್ಲ. ನಿನ್ ಮೇಲೆ ಸೇವೆ ವಾಗ್ದಾನ ಇದೆ, ಆದರೆ ಸೇವೆ ಮಾಡಕ್ ಸಿದ್ಧತೆ ಇರಬೇಕಲ್ಲ. ಸುಮ್ಮನೆ ಕೂತ್ಕೊಳ್ಳೋದನ್ನ ಈ ವರ್ಷ ಬಿಡಬೇಕು. ಈ ವರ್ಷ ನಮಗೆ ಉಳ್ಳಂತ ವಾಗ್ದಾನ, ದೇವರು ಸುವರ್ಣ ದಂಡವನ್ನ ದೇವರು ಚಾಚ್ತಾನೆ ಅಂತ ಬೈಬಲ್ ಅಲ್ಲಿ ಯಾರ ಕಡೆ ದೇವರು ಸುವರ್ಣ ದಂಡ ಚಾಚಿದಾನೋ ಅವರೆಲ್ಲರೂ ಸಿದ್ಧತೆ ಉಳ್ಳವರಾಗಿದ್ದರು. ಸಿದ್ಧತೆ ಉಳ್ಳವರೇ ಅವರು ದೇವರ ಸುವರ್ಣ ದಂಡವನ್ನು ಅವರು ಹೊಂದಿಕೊಂಡವರು. ಇವತ್ತು ದೇವರ ಮಕ್ಕಳು ಗಮನಿಸಿ, ಈ ವರ್ಷ ನಾವು ದೊಡ್ಡ ಉಜ್ಜೀವನವನ್ನು ಎದುರು ನೋಡ್ತಾ ಇದ್ದೇವೆ. ಈ ವರ್ಷ ದೇವರ ದೊಡ್ಡ ಕಾರ್ಯಗಳನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಈ ವರ್ಷ ದೊಡ್ಡ ವಾಗ್ದಾನದ ನೆರವೇರುವಿಕೆಯನ್ನು ನಾವು ದೇವರ ಸಮ್ಮುಖದಲ್ಲಿ ಎದುರು ನೋಡ್ತಾ ಇದ್ದೇವೆ. ಈ ವರ್ಷ ದೇವರ ಮಕ್ಕಳು ನಾನು ಕೂಗಿ ಹೇಳ್ತಾನೆ, ಸುಮ್ಮನೆ ಕೂತ್ಕೊಳ್ಳೋ ಬದಲು ಈ ವರ್ಷ ದೊಡ್ಡ ಉಜ್ಜೀವನಕ್ಕಾಗಿ ಸಿದ್ಧವಾಗೋಣ, ದೊಡ್ಡ ಬೆಳವಣಿಗೆಗಾಗಿ ಸಿದ್ಧವಾಗೋಣ, ದೊಡ್ಡ ಆಶೀರ್ವಾದಕ್ಕಾಗಿ ಸಿದ್ಧವಾಗೋಣ. ದೇವರ ದೊಡ್ಡ ಕಾರ್ಯಗಳಿಗಾಗಿ ಈ ವರ್ಷ ಸಿದ್ಧವಾಗತಕ್ಕಂತೆ ಮನಸ್ಸುಳ್ಳವರಾಗಿದ್ರೆ ದೇವರು ತಾನು ಹೇಳ್ತಾನೆ, ನೀನು ಯಾವುದಕ್ಕಾಗಿ ಎದ್ದೊಳ್ದೋ ಅದನ್ನು ನಿನ್ನ ಕೈಗಳಲ್ಲಿ ನಾನು ಕೊಡುತ್ತೇನೆ.
ಸಿದ್ಧತೆ ಎನ್ನುವುದು ಬಹಳ ಪ್ರಾಮುಖ್ಯತೆ ಉಳ್ಳದ್ದು. ಅದರಿಂದಲೇ ದೇವರ ವಾಕ್ಯದಲ್ಲಿ ಒಂದೆರಡು ವಚನಗಳನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ಇಷ್ಟಪಡ್ತೇನೆ. ಪ್ರಸಂಗಿಗಳ ಪುಸ್ತಕದ ಕಡೆ ನಾವು ಬರೋಣ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯದ 5ನೇ ವಚನದ ಕಡೆ ಬಂದಾಗ ಅಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು ತಾನು ಈ ರೀತಿ ಹೇಳ್ತಾನೆ, ಕೆಟ್ಟವರು ನ್ಯಾಯವನ್ನು ಗ್ರಹಿಸಾರು, ಯೆಹೋವನ ಭಕ್ತರು ಸಮಸ್ತವನ್ನು ಗ್ರಹಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಆದರೆ ಇಂಗ್ಲಿಷಲ್ಲಿ ನಾವು ಈ ರೀತಿಯಾಗಿ ನಾವು ಗಮನಿಸ್ತೇವೆ, ಈವಿಲ್ ಮೆನ್ ಅಂಡರ್ಸ್ಟ್ಯಾಂಡ್ ನಾಟ್ ಜಡ್ಜ್ಮೆಂಟ್ ಬಟ್ ದೇ ದಟ್ ಸೀಕ್ ದ ಲಾರ್ಡ್ ಅಂಡರ್ಸ್ಟ್ಯಾಂಡ್ ಆಲ್ ಥಿಂಗ್ಸ್ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ದೇವರ ವಾಕ್ಯ ಹೇಳ್ತದೆ, ಕೆಟ್ಟವನು ದುಷ್ಟನು ದೇವರ ಸಂಗತಿಗಳನ್ನು ಗ್ರಹಿಸಕ್ಕಾಗಲ್ಲ. ಅದರ ಅರ್ಥ ಏನಂದ್ರೆ, ದೇವರು ಏನು ಮಾಡೋಕ್ಕಾಗ್ತಾನೆ ಅನ್ನೋದು ದುಷ್ಟನಿಗೆ ಮರೆಯಾದದ್ದು, ದುರ್ಮಾರಿಗೆ ಮರೆಯಾದದ್ದು, ಪಾಪಿಗೆ ಮರೆಯಾದದ್ದು. ಕೆಲವರು ಹೇಳ್ತಾರೆ 2025ರಲ್ಲಿ ದೇವರು ಏನು ಮಾಡಲಿಲ್ಲ, 2026ರಲ್ಲೂ ದೇವರು ಏನು ಮಾಡಲ್ಲ, ದಿನಗಳು ಉರುಳಂಗೆ ಗಾಳಿ ಬೀಸಂಗೆ ನಾವು ತೂರ್ಕೊಂಡು ಹೋಗ್ತಾ ಇರಬೇಕು, ಹಂಗೇ ಜೀವನ ಮಾಡಬೇಕಂತ. ಆದರೆ ಬೈಬಲ್ ಹೇಳುತ್ತೆ, ದುಷ್ಟನು ದೇವರ ನ್ಯಾಯ ತೀರ್ಪನ್ನು, ದೇವರ ಕಾರ್ಯಗಳನ್ನು ಗ್ರಹಿಸಕ್ಕಾಗಲ್ಲ. ಆದರೆ ದೇವರನ್ನ ಹುಡುಕುವವನು, ಯೆಹೋವನ ಭಕ್ತನು ದೇವರ ಸಂಗತಿಗಳನ್ನು ಗ್ರಹಿಸ್ತಾನೆ. ಹಾಗಾದ್ರೆ ಇವತ್ತು ನೀವು ಕರ್ತನನ್ನು ಹುಡುಕೋರಾಗಿದ್ರೆ, ನೀವು ಕರ್ತನ ಭಕ್ತರುಗಳಾಗಿದ್ರೆ, ಈ ವರ್ಷ ದೇವರು ನನ್ನಲ್ಲಿ ಏನು ಮಾಡ್ತಾನೆ, ನನ್ನ ಕುಟುಂಬದಲ್ಲಿ ಏನು ಮಾಡ್ತಾನೆ, ನನ್ನ ಸಭೆಯಲ್ಲಿ ದೇವರು ಏನು ಮಾಡ್ತಾನೆ, ನನ್ನ ಕರ್ನಾಟಕದಲ್ಲಿ ಏನು ಮಾಡ್ತಾನೆ, ನಮ್ಮ ಭಾರತದಲ್ಲಿ ಏನು ಮಾಡ್ತಾನೆ, ನಮ್ಮ ಮುಂದೆ ದೇವರು ಏನು ಮಾಡ್ತಾನೆ ಅಂತ ನಮಗೆ ಮರೆಯಾಗಿರೋದಿಲ್ಲ. ನಾವು ಚೆನ್ನಾಗಿ ತಿಳಿದವರಾಗಿರುತ್ತೇವೆ. ಇವತ್ತು ಯಾರು ದೇವರ ಕಾರ್ಯಗಳನ್ನು ತಿಳಿದುಕೊಳ್ತಾರೆ ಅಂದ್ರೆ, ದೇವರ ಭಕ್ತರುಗಳು ದೇವರ ಕಾರ್ಯವನ್ನು ತಿಳಿದುಕೊಳ್ತಾರೆ. ಈ ವರ್ಷ ನಾನು ಹೇಳ್ತೇನೆ, ಭಕ್ತರ ಮಾತುಗಳನ್ನು ನೋಡ್ರಿ, ಅವ್ರು ಯಾವಾಗಲೂ ಹೇಳ್ತಾರೆ, ಈ ವರ್ಷ ದೊಡ್ಡ ಕಾರ್ಯ ನಡೆಯುತ್ತೆ, ಈ ವರ್ಷ ದೇವರು ಏನೋ ದೊಡ್ಡ ಮಾಡಲಿಕ್ಕಾಗಿ ಹೋಗ್ತಾನೆ, ಈ ವರ್ಷ ಉಜ್ಜೀವನ ನಡೆಯುತ್ತೆ, ಈ ವರ್ಷ ದೇವರ ಕಾರ್ಯಗಳನ್ನು ದೇವರು ತೆರೆದು ಬಿಡಲಿಕ್ಕಾಗಿ ಹೋಗ್ತಾನೆ. ಇದು ಭಕ್ತನ ಮಾತು. ಯಾಕಂದ್ರೆ ಭಕ್ತ ದೇವರನ್ನು ಹುಡುಕ್ತಾನೆ, ಭಕ್ತನು ದೇವರನ್ನು ಆರಾಧಿಸ್ತಾನೆ, ಭಕ್ತನು ದೇವರ ವಾಕ್ಯ ಕೇಳ್ತಾನೆ, ಭಕ್ತನು ದೇವರ ವಾಕ್ಯ ಓದ್ತಾನೆ, ಭಕ್ತನು ದೇವರ ಕಾರ್ಯಗಳನ್ನು ಗ್ರಹಿಸಿಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಹೊಂದಿಕೊಳ್ಳೋದಕ್ಕೆ ಅವನು ಸಿದ್ಧನಾಗಿರ್ತಾನೆ. ಆದರೆ ಭಕ್ತಿಹೀನನನ್ನು ಗಮನಿಸಿ, ದುಷ್ಟನನ್ನು ಗಮನಿಸಿ, ಪಾಪಿಯನ್ನು ಗಮನಿಸಿ, ನಿದ್ದೆ ಮಾಡೋನು ಗಮನಿಸಿ, ಸುಮ್ಮನೆ ಕೂತ್ಕೊಳ್ಳೋನು ಗಮನಿಸಿ, ಅವನು ಯಾವಾಗಲೂ ಏನು ಹೇಳ್ತಾನೆ ಗೊತ್ತಾ, ಹೋದ ವರ್ಷ ದೇವರು ಏನು ಮಾಡಲಿಲ್ಲ, ಈ ವರ್ಷನೂ ದೇವರು ಏನು ಮಾಡಲಿಲ್ಲ, ಕಷ್ಟ, ದುಃಖ, ಅಸಾಧ್ಯ, ಹೋರಾಟ, ನಿಂದೆ, ಅಯ್ಯೋ ಅನ್ನೋದನ್ನೇ ಆತನ ಮಾತಾಡ್ತಾ ಇರ್ತಾನೆ. ಯಾಕಂದ್ರೆ ಅವನು ದೇವರು ಮಾಡಲಿಕ್ಕೆ ಹೋಗುವ ಕಾರ್ಯವನ್ನ ಅವನಿಗೆ ಗ್ರಹಿಸುವ ಸಾಮರ್ಥ್ಯ ಇಲ್ಲ. ಈ ವರ್ಷದ ಉಪವಾಸ ಪ್ರಾರ್ಥನೆಯಲ್ಲಿ ಮೊದಲನೇ ದಿನ ಹೇಳ್ತೇನೆ, ದೇವರನ್ನ ಮೊದಲು ಹುಡುಕ್ರಿ. ನಾನು ಕಳೆದ ದಿವಸದಲ್ಲಿ ಒಂದು ಪುಸ್ತಕ ಓದಬೇಕಾದ್ರೆ, ಒಂದು ವಿಷಯವನ್ನು ಕಲಿಬೇಕಾದ್ರೆ, ಒಂದು ಪುಸ್ತಕ ಓದಬೇಕಾದ್ರೆ ನಾನು ಈ ರೀತಿಯಾಗಿ ಹೇಳಿದೆ, ಸಭೆಗೆ ಬಂದು ಆಮೇಲೆ ಹೇಳೋರೆಲ್ಲ ದೇವ್ರನ್ನ ಹುಡುಕೋರಲ್ಲ ಅಂತ ಆ ಪುಸ್ತಕದಲ್ಲಿ ಇದೆ. ನಾನು ಚಿಂತೆ ಮಾಡಿದೆ, ಏನು ಯಾಕೆ ಅಂತ ಹೇಳಿದ್ರೆ, ಅವರು ಒಂದು ಕಾರ್ಯ ಹೇಳಿದ್ರು, ಅದರಲ್ಲಿ ಪುಸ್ತಕದಲ್ಲಿ ಈ ರೀತಿ ಬರೆದಿದೆ, ಸಭೆಯಲ್ಲಿ ಕುಳಿತುಕೊಂಡು ಬಂದು ಆಮೇಲೆ ಹೇಳೋರಲ್ಲ ದೇವ್ರನ್ನ ಹುಡುಕೋರಲ್ಲ, ಮನೆಯಲ್ಲಿದ್ದು ಏಕಾಂತವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸಮಯವನ್ನು ಕಂಡುಕೊಳ್ಳೋರೆ ನಿಜವಾಗ್ಲೂ ದೇವರನ್ನ ಹುಡುಕೋರು ಅಂತ. ಯಾಕಂದ್ರೆ ಅವರು ತಮ್ಮ ಜೀವಿತದ ದಿನನಿತ್ಯದ ಕಾರ್ಯದಲ್ಲಿ ದೇವರಿಗಾಗಿ ಸಮಯವನ್ನು ಬೇರ್ಪಡಿಸಿ ಅವರು ಮನೆಯಲ್ಲಿ ಕುಳಿತುಕೊಂಡು ಬೈಬಲ್ ಓದ್ತಾರೆ, ಮನೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾರೆ, ಮನೆಯಲ್ಲಿ ಕುಳಿತುಕೊಂಡು ಆರಾಧನೆ ಮಾಡ್ತಾರೆ, ಮನೆಯಲ್ಲಿ ಕುಳಿತುಕೊಂಡು ತಮ್ಮ ಜೀವಿತವನ್ನು ಅವಲೋಕನ ಮಾಡಿಕೊಳ್ತಾರೆ, ಪರಿಶೋಧನೆ ಮಾಡಿಕೊಳ್ತಾರೆ. ಇಲ್ಲಿ ಸಭೆಗೆ ಬಂದು ಅವರಿಗೆ ಪರಿಶುದ್ಧತೆ ಕುರಿತಾಗಿ ಹೇಳೋ ಅವಶ್ಯಕತೆ ಇಲ್ಲ. ಪರಿಶುದ್ಧತೆಯನ್ನು ಮನೆಯಲ್ಲೇ ಅವರು ಸಿದ್ಧ ಮಾಡಿಕೊಳ್ತಾರೆ. ಆದ್ರಿಂದ ಸಭೆಗೆ ಬಂದಾಗ ಅವ್ರಿಗೆ ನೋಡ್ರಿ, ಪ್ರಾರ್ಥನೆ ಮಾಡುವಂತ ಹೇಳೋ ಅವಶ್ಯಕತೆ ಇರಲ್ಲ, ಆರಾಧನೆ ಮಾಡುವಂತ ಹೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಕೈ ಎತ್ತು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕಾರಣ ಏನಂದ್ರೆ, ಅವರು ಸಭೆಗೆ ಬಂದಾಗ ದೇವ್ರನ್ನ ಹುಡುಕೋರಲ್ಲ, ಅವರು ಡೈಲಿ ದೇವ್ರನ್ನ ಹುಡುಕೋರು. ಡೈಲಿ ದೇವ್ರನ್ನ ಹುಡುಕೋರ್ನ ಪ್ರಾರ್ಥನೆ ಮಾಡು, ಆರಾಧನೆ ಮಾಡು, ಬೈಬಲ್ ಓದು, ಪರಿಶುದ್ಧನಾಗು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕಾರಣ ಅವರು ಮನೆಯಲ್ಲೇ ದೇವರನ್ನು ಹುಡುಕ್ತಾ ಇರ್ತಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಇವತ್ತು ಆಲಿಕ್ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡೋರು ಯಾರಾದ್ರೂ ಇದ್ರೆ ಈ ಮೊದಲನೇ ದಿವಸದಲ್ಲೇ ಆ ಚಿಂತೆ ಮುರಿಯಿರಿ. ಇನ್ನು ಮೇಲೆ ಪ್ರತಿದಿನ ದೇವರನ್ನ ಹುಡುಕ್ರಿ, ನಿಮ್ಮ ಮನೆಗಳಲ್ಲಿ ದೇವರನ್ನ ಹುಡುಕ್ರಿ, ಆರಾಧನೆಯಲ್ಲಿ ನಿಮ್ಮ ಮನೆಯಲ್ಲಿ ಆ ದೇವರನ್ನ ಹುಡುಕ್ರಿ, ವಾಕ್ಯದಲ್ಲಿ ಮನೆಯಲ್ಲಿ ನೀವು ದೇವರನ್ನ ಹುಡುಕ್ರಿ.
ಬರ್ರಿ. ನಾನು ಹೇಳ್ತೇನೆ, ಪ್ರತಿದಿನ ನೀವು ದೇವರನ್ನ ಹುಡುಕೋರಾಗಿದ್ರೆ, ಪ್ರತಿದಿನ ದೇವರು ನಿಮ್ಮ ಜೀವನದಲ್ಲಿ ಏನ್ ಮಾಡಲಿಕ್ಕಾಗಿ ಹೋಗ್ತಾನೋ ಆ ಕಾರ್ಯ ನೀವು ಗ್ರಹಿಸಲಿಕ್ಕಾಗಿ ಹೋಗ್ತೀರಾ. ಇವತ್ತು ನಾನು ಇವತ್ತಿನ ಕಾರ್ಯನೇ ಹೇಳ, ಯಾರು ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾರೋ ಅವ್ರಿಗೆ ನಿರೀಕ್ಷೆ ಇದೆ, ಈ ದಿನ ನನ್ನ ಜೀವನದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ, ಈ ದಿನ ದೇವರು ನನ್ನ ಕುಟುಂಬದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಇವತ್ತು ನನ್ನ ಜೀವನದಲ್ಲಿ ಕೇಡಾಗಲ್ಲ, ಇವತ್ತು ನನ್ನ ಜೀವನದಲ್ಲಿ ಕಣ್ಣೀರು ಬರಲ್ಲ, ಇವತ್ತು ನನ್ನ ಜೀವನದಲ್ಲಿ ವಾಗ್ದಾನಗಳು ನೆರವೇರುತ್ತೆ ಅಂತ ಬೆಳಗ್ಗೆನೇ ದೇವರನ್ನ ಹುಡುಕಿದವರು ಅವರಿಗೆ ಈ ದಿನದ ಕುರಿತಾಗಿ ನಿರೀಕ್ಷೆ ಇರುತ್ತೆ. ಯಾಕೆ ನಿರೀಕ್ಷೆ ಇರುತ್ತೆ ಅಂದ್ರೆ, ದೇವರನ್ನ ಹುಡುಕುವವರು ದೇವರ ಕಾರ್ಯವನ್ನ ಗ್ರಹಿಸ್ತಾರೆ. When you seek God daily, you will understand daily God's things. ಹಾಗಾದ್ರೆ ಪ್ರತಿದಿನ ನೀನು ದೇವರನ್ನ ಹುಡುಕಿದ್ರೆ ಪ್ರತಿದಿನ ನಿನಗೆ ಗೊತ್ತಾಗುತ್ತೆ ದೇವರ ಕಾರ್ಯ. ಹಾಗಾದ್ರೆ ಪ್ರತಿದಿನ ದೇವರ ಮಕ್ಕಳಿಗೆ ಅದ್ಭುತದ ದಿನ, ಪ್ರತಿದಿನ ದೇವರ ಮಕ್ಕಳಿಗೆ ಬಿಡುಗಡೆಯ ದಿನ, ಪ್ರತಿದಿನ ದೇವರ ಮಕ್ಕಳಿಗೆ ಪ್ರಾರ್ಥನೆಗೆ ಉತ್ತರ ಬರುವ ದಿನ, ಪ್ರತಿದಿನ ದೇವರ ಮಕ್ಕಳಿಗೆ ಸನ್ಮಾನದ ದಿನ. ಯಾಕಂದ್ರೆ ದೇವರನ್ನ ಹುಡುಕೋರು ದೇವರ ಕಾರ್ಯವನ್ನ ಗ್ರಹಿಸ್ತಾರೆ. ಬಿಡುಗಡೆಯನ್ನ ನೀನು ಪೋಸ್ಟ್ ಮಾಡೋ ಅವಶ್ಯಕತೆ ಬರಲ್ಲ. ಜನವರಿಯಿಂದ ಫೆಬ್ರವರಿಗೆ, ಫೆಬ್ರವರಿಯಿಂದ ಮಾರ್ಚ್ಗೆ, 2026ರಿಂದ 27ಗೆ ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಟ್ರಾನ್ಸ್ಫರ್ ಮಾಡ್ತಾ ಇದೀಯ ಅಂದ್ರೆ, ನೀನ್ ದೇವರನ್ನ ಪ್ರತಿದಿನ ಹುಡುಕ್ತಾ ಇಲ್ಲ. ಈ ವರ್ಷ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ, ನಾನು ಪ್ರತಿದಿನ ದೇವರನ್ನು ಹುಡುಕ್ತೇನೆ, ಪ್ರತಿದಿನ ನಾನು ದೇವರ ಮುಖ ನೋಡ್ತೇನೆ. ದಾನಿಯೇಲನು ದಿನಕ್ಕೆ 3 ಆವರ್ತಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರತಿಕೂಲ ಬರ್ತು ಅಂತ ಗೊತ್ತಾಗ್ಲೂ ಸಹ ಆರಾಮಾಗಿ ಪ್ರಾರ್ಥನೆ ಮಾಡ್ತಾನೆ, ಗೊತ್ತ ಅವನಿಗೆ. ಯಾಕಂದ್ರೆ ಈ ಸಿಂಹದ ಗವಿಯಲ್ಲೂ ದೇವರನ್ನ ಬಿಡುಗಡೆ ಮಾಡ್ತಾನೆ. ಅವನಿಗೆ ವಿಶೇಷವಾಗಿ ಆ ಆಜ್ಞೆ ಬಂದ ಮೇಲೆ 3 ದಿವಸ ಉಪವಾಸ ಮಾಡೋ ಅವಶ್ಯಕತೆ ಬರಲಿಲ್ಲ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತು, ಪ್ರತಿದಿನ ನಾನು ದೇವರನ್ನ ಹುಡುಕೋನಾಗಿರೋದ್ರಿಂದ ಬೆಂಕಿನೇ ಬರಲಿ, ಸಿಂಹನೇ ಬರಲಿ, ಪ್ರತಿಕೂಲನೇ ಬರಲಿ, ರಾಜಾಜ್ಞೆ ಬರಲಿ, ನಾನು ದೇವರ ಸಂಗತಿಗಳನ್ನ, ದೇವರ ಕಾರ್ಯಗಳನ್ನ ಗ್ರಹಿಸಿದ್ದೇನೆ. ಏನು ದೇವರ ಕಾರ್ಯ? ಇಕ್ಕಟ್ಟಿನಲ್ಲಿ ಮೊರೆ ಇಡ್ರಿ, ಆತನು ಸದುತ್ತರವನ್ನ ದಯಪಾಲಿಸಿ ಆತನು ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಡುತ್ತಾನೆ ಎನ್ನುವಂತ ವಾಗ್ದಾನ ಇರೋದ್ರಿಂದ ಇಕ್ಕಟ್ಟು ಬಂದಾಗ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಇಕ್ಕಟ್ಟು ಬಂದಾಗ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡಿದಾಗ ಈ ದಿನ ನನ್ನ ಜೀವನದಲ್ಲಿ ಬಿಡುಗಡೆಯ ದಿನವಾಗಿರುತ್ತೆ. God does not postpone his blessing every day. ದೇವರು ಪ್ರತಿದಿನ ತನ್ನ ಆಶೀರ್ವಾದವನ್ನು ಮುಂದಕ್ಕೆ ಕೊಡಲ್ಲ. ಯಾರು ಗೊತ್ತಾ ಮುಂದಕ್ಕೆ ಕೊಡೋದು? ನಾವೇ. ಯಾಕಂದ್ರೆ ದೇವರನ್ನ ಹುಡುಕದೇ ಇರೋರು ಅವರು ಪ್ರತಿ ದಿನದಲ್ಲಿ ನಿರೀಕ್ಷೆ ಇಲ್ಲದವರಾಗಿ ಜೀವಿಸ್ತಾರೆ. ಅವರ ಅಪನಂಬಿಕೆ, ನಿರೀಕ್ಷೆ ಇಲ್ಲದಿರುವ ಜೀವಿತ ಏನು ಮಾಡುತ್ತೆ? ದೇವರು ಮಾಡಲಿಕ್ಕೆ ಹೋಗುವಂಥ ಕಾರ್ಯದ ಆ ಬಾಗಿಲನ್ನು ಮುಚ್ಚಿಬಿಡುತ್ತೆ. ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ಇವತ್ತು ದೇವರ ಮಕ್ಕಳು ಹೇಳ್ರಿ, ನಾನು ಪ್ರತಿದಿನ ದೇವರನ್ನು ಹುಡುಕುವ, ಪ್ರತಿದಿನ ದೇವರನ್ನ ಆರಾಧಿಸುವಂಥ ಒಂದು ವಿಶ್ವಾಸಿಯಾಗಿ ನಾನು ದೇವರ ಸಮ್ಮುಖದಲ್ಲಿ ನಾನು ಇರುತ್ತೇನೆ. ಆದ್ರಿಂದಲೇ ದೇವರ ವಾಕ್ಯ ಹೇಳ್ತದೆ, ಕಾಲವನ್ನು ಸುಮ್ಮನೆ ನೀನು ಕಳಿಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು, ನಿದ್ದೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ, ಗುಣಗುಟ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ, ದೇವ್ರನ್ನ ಪ್ರಶ್ನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ, ಕೋಪ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ. ಜೆಫೆನಿಯ 2ನೇ ಅಧ್ಯಾಯದ ಕಡೆ ಬನ್ರಿ. ಜೆಫೆನಿಯ 2ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. ಜೆಫೆನಿಯ 2:2 ಗಮನಿಸ್ತೇವೆ, ಕಾಲವು ಒಟ್ಟಿನಂತೆ ಆರಿ ಹೋಗುತ್ತದಲ್ಲ. ಕೆಲವರು ಹೇಳಿದ್ರು 2025 ಎಷ್ಟು ಬೇಗ ಹೋಗ್ಬಿಡ್ತು ಪಾಸ್ಟರ್ ಅಂತ. 25 ಹೋಗಿದ್ರೆ 26 ಹೋಗುತ್ತೆ. ಹೇಗೋಗುತ್ತೆ? ಒಟ್ಟಿನಂತೆ ಆರಿ ಹೋಗ್ಬಿಡುತ್ತೆ. ನೋಡ್ರಿ, ನಾವು ಜನವರಿ 1ನೇ ತಾರೀಕು ಆರಂಭಿಸ್ತು, ನೆನ್ನೆ ಇದ್ದಂಗಿತ್ತು, ಆಗಲೇ 9ನೇ ತಾರೀಕು ಬಂದ್ಬಿಟ್ವಿ ನಾವು. ಕಾರಣ ಏನಂದರೆ,
ಕಾಲವು ಒಟ್ಟಿನಂತೆ ಹಾರಿ ಹೋಗ್ತಾ ಇರುತ್ತೆ. ಟೈಮ್ ಡಸ್ ನಾಟ್ ವೇಟ್ ಫಾರ್ ಎನಿವನ್. ಸಮಯ ಯಾರಿಗೋಸ್ಕರ ಕಾಯ್ತಾ ಇರೋದಿಲ್ಲ. ಸಮಯ ತನ್ನ ಪಾಡಿಗೆ ತಾನು ಒಟ್ಟಿನಂತೆ ಏನು ಮಾಡ್ತಾ ಇರುತ್ತೆ, ಹಾರಿ ಹೋಗ್ತಾನೆ ಇರುತ್ತೆ. ಆದರೆ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಯೆಹೋವನ ನಿಯಮವನ್ನು ಕೈಗೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ. ಕಾಲ ಎಷ್ಟೇ ಸ್ಪೀಡಾಗಿ ಹೋದ್ರೂ ಒಂದು ದಿನವೂ ದೇವರನ್ನ ಆಶ್ರಯಿಸುವುದು ತಪ್ಪಿ ಹೋಗಬಾರದು. ಬೈಬಲಲ್ಲಿ ಲೋಕದಲ್ಲಿ ದೇವರ ನಿಯಮವನ್ನು, ದೇವರ ಆಜ್ಞೆಯನ್ನು ಪಾಲಿಸುವಂತ ದೀನರಿಗೆ ಒಂದು ಶುಭ ವಾರ್ತೆಯನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಒಂದನೇದಾಗಿ ನೀವು ಯೆಹೋವನನ್ನು ಆಶ್ರಯಿಸ್ರಿ, ಎರಡನೇದಾಗಿ ಸಧರ್ಮವನ್ನು ಅಭ್ಯಾಸಿಸ್ರಿ. ಅದರ ಅರ್ಥ ಏನಂದ್ರೆ, ತಪ್ಪು ಮಾರ್ಗಗಳಿಗೆ ಹೋಗ್ಬೇಡ್ರಿ, ಧರ್ಮ ಮಾರ್ಗ, ದೇವರು ಮೆಚ್ಚುವ ಕಾರ್ಯಗಳನ್ನು ಅಭ್ಯಾಸ ಮಾಡ್ರಿ. ಮುಂದೆ ಆತನು ಹೇಳ್ತಾನೆ, ದೈನ್ಯತೆಯನ್ನ ಹೊಂದಿಕೊಳ್ಳ್ರಿ, ಅಹಂಕಾರಿಗಳಾಗಬೇಡ್ರಿ, ತಾಳ್ಮೆ ಮನಸ್ಸನ್ನ ತಗೊಳ್ರಿ, ದೀನ ಮನಸ್ಸನ್ನ ತಗೊಳ್ರಿ, ಪರಿಶುದ್ಧತೆಯನ್ನ ತೆಗೆದುಕೊಳ್ಳ್ರಿ. ಕೆಲವರ ಆಮೇಲೆ ಹೇಳದೆ ಇದ್ದಾಗ ಟೈಮನ್ನ ಸುಮ್ಮನೆ ವೇಸ್ಟ್ ಮಾಡಬೇಡ್ರಿ, ಸುಮ್ಮನೆ ಕುತ್ಕೊಂಡು ಕಾಲಹರಣ ಮಾಡಬೇಡ್ರಿ, ಸುಮ್ಮನೆ ಕುಳಿತುಕೊಂಡು ದಿನಗಳನ್ನು ವ್ಯರ್ಥವಾಗಿ ಕಳಿಬೇಡ್ರಿ, ಸುಮ್ಮನೆ ಕುಳಿತುಕೊಂಡು ಟೈಮನ್ನು ವೇಸ್ಟ್ ಮಾಡಬೇಡ್ರಿ. ಕೆಲವರು ಹೇಳ್ತಾರೆ, ಒಂದು ಕಾಲದಲ್ಲಿ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ಈಗ ಯಾಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ? ಕೆಲವರು ಹೇಳ್ತಾರೆ, ಒಂದು ಕಾಲದಲ್ಲಿ ನಾನು ದೇವರ ನಾಮಕ್ಕಾಗಿ ಅದು ಮಾಡಿದೆ ಇದು ಮಾಡಿದೆ, ಈಗೇನು ಮಾಡ್ತಾ ಇಲ್ಲ? ಯಾಕಂದ್ರೆ ಈಗ ತುಂಬಾ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಈ ವರ್ಷ ನಾವು ಎದ್ದೋಳೋಣ, ನಾವು ಕುಳಿತುಕೊಳ್ಳೋದು ಬೇಡ, ನಾವು ಎದ್ದೋಳೋಣ. ಕಾಲವು ಒಟ್ಟಿನಂತೆ ಅದು ಹಾರಿ ಹೋಗ್ತಾ ಇದೆ. ನಾವು ಈ ದಿವಸಗಳಲ್ಲಿ ಕರ್ತನನ್ನು ನಾವು ಆಶ್ರಯಿಸೋಣ. ಸಧರ್ಮ ಅಂದರೆ ಏನು? ದೇವರ ವಾಕ್ಯವನ್ನು ಅಭ್ಯಾಸ ಮಾಡೋಣ. ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಂಥ ಸಂಗತಿಗಳನ್ನು ಅಭ್ಯಾಸ ಮಾಡೋಣ. ದೈನ್ಯತೆಯನ್ನು, ದೀನ ಮನಸ್ಸನ್ನು ಹೊಂದಿಕೊಳ್ಳೋಣ. ಅಹಂಕಾರ ಎಲ್ಲಾದರೂ ನಮ್ಮಲ್ಲಿ ಬಂದಿದ್ರೆ, ನಾನು ಎನ್ನೋದು ಎಲ್ಲಾದರೂ ಬಂದಿದ್ರೆ, ನನ್ನದು ಎನ್ನೋದು ಎಲ್ಲಾದರೂ ಬಂದಿದ್ರೆ, ನನ್ನಿಂದಲೇ ಎಲ್ಲ ಎನ್ನೋದು ಏನಾದರೂ ಬಂದಿದ್ರೆ, ಆ ಅಹಂಕಾರವನ್ನು ಪ್ರತಿದಿನ ನಾವು ದೇವರ ಸಮ್ಮುಖದಲ್ಲಿ ನಾವು ಮುರಿಯೋಣ. ನಮ್ಮನ್ನೇ ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಿ ನಾವು ಹೇಳೋಣ, ದೇವರೇ, ಈ ನನಗೆ ಕೊಡಲ್ಪಟ್ಟಂಥ ಸಮಯದಲ್ಲಿ ನಿನ್ನ ಬರೋಣಕ್ಕಾಗಿ ಸಿದ್ಧನಾಗತಕ್ಕಂಥ ಒಂದು ಕೃಪೆ ನನಗೆ ದಯಪಾಲಿಸು ಎಂಬುದಾಗಿ ನಾವೆಲ್ಲರೂ ನಾವು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕಾಗಿ ಹೋಗೋಣ. ಅದರಿಂದಲೇ ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ದೇವರ ವಾಕ್ಯದಲ್ಲಿ 13ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ದೇವರ ವಾಕ್ಯದಲ್ಲಿ ಈಗೋ ಅಲ್ಲಿ 11ನೇ ವಾಕ್ಯದಿಂದ ಓದಿಕೊಂಡು ಬಂದಾಗ ಅಪೊಸ್ತಲನಾದಂಥ ಪೌಲನು ತನ್ನ ಸಭೆಗೆ ನೆನಪಿಸ್ತಾ ಇದ್ದಾನೆ. ಏನಂತ ಸಭೆಗೆ ನೆನಪಿಸ್ತಾ ಇದ್ದಾನೆ? ಈಗೋ ಹಲ್ಲೆಲೂಯಾ, ಈಗೋ ನಾವು ವಾಸ ಮಾಡ್ತಿರುವಂಥ ಕಾಲ ಏನದು, ಕತ್ತಲು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಗ್ತಾ ಇದೆ. ಬೈಬಲ್ ಹೇಳ್ತದೆ, ಹಗಲಿಗೆ ಹೊತ್ತಿಗೆ ತಕ್ಕಂತೆ ಮಾನಸ್ಥರಾಗಿ ನಾವು ನಡೆದುಕೊಳ್ಳೋಣ. ದೇಹದ ಆಸೆಗಳನ್ನು ನಾವು ಪೂರೈಸುವುದಕ್ಕೆ ಚಿಂತಿಸದೆ ಆತನ ಮುಂದಿನ ಕಾರ್ಯವನ್ನು ಹೇಳ್ಬೇಕಾದ್ರೆ ತಾನು ಹೇಳ್ತಾ ಇದ್ದಾನೆ, ಇವತ್ತು ದೇವರ ಮಕ್ಕಳು ಯಾವುದರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ? ಅಲ್ಲಿ ಮುಂದಿನ ಪದಗಳಲ್ಲಿ ತಾನು ಹೇಳ್ತಾ ಇದ್ದಾನೆ ನೋಡ್ರಿ. ಆತನು ಹೇಳ್ತಾನೆ, ಕತ್ತಲಿಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದಂಥ ಆಯುಧಗಳನ್ನು ಧರಿಸಿಕೊಳ್ಳೋಣ. ಒಂದನೇದಾಗಿ ದುಂದೌತಣ, ಎರಡನೇದಾಗಿ ಕುಡಿಕತನ, ಮೂರನೇದಾಗಿ ಕಾಮ ವಿಲಾಸ ನಿರ್ಜಳ ಕೃತ್ಯಗಳಲ್ಲಿ ಕಾಲವನ್ನು ಕಳೆಯದೆ ಹಗಲು ಹೊತ್ತಿಗೆ ತಕ್ಕಂತೆ ಮಾನಸ್ಥರಾಗಿ ನಡೆಯೋಣ. ಸಭೆಗೆ ನೆನಪಿಸ್ತಾ ಇದ್ದಾನೆ. ಸಭೆ ಏನ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೆ ಗೊತ್ತಾ? ದುಡ್ಡು ಖರ್ಚು ಮಾಡೋದ್ರಲ್ಲಿ ವಿಶ್ವಾಸಿಗಳು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ದುಂದೌತಣ ಅದರ ಅರ್ಥ ಏನು? ದುಡ್ಡು ಖರ್ಚು ಮಾಡಿ ಪಾರ್ಟಿಗಳು ಮಾಡ್ತಾ ಇದ್ದಾರೆ, ದುಡ್ಡು ಖರ್ಚು ಮಾಡಿ ಸುತ್ತಾಡ್ತಾ ಇದ್ದಾರೆ, ದುಡ್ಡು ಖರ್ಚು ಮಾಡಿ ಅವರು ಸಂತೋಷ ಪಡ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು. ದುಂದೌತಣ, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀವಿ, ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಸುತ್ತಾಡ್ತೀವಿ, ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಪಾರ್ಟಿ ಮಾಡ್ತೀವಿ, ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಸಂತೋಷ ಪಡ್ತೀವಿ. ಅಯ್ಯ, ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ದುಂದೌತಣ ಒಂದು ಪಾಪ.
ಹಣದಿಂದ ನಿನ್ನ ಸಮಯವನ್ನ ವ್ಯರ್ಥವಾಗಿ ಕಳೀತಾ ಇದ್ರೆ, ಹಣದಿಂದ ಸಂತೋಷ ಪಡೋದಕ್ಕಾಗಿ, ಹಣದಿಂದ ಉಲ್ಲಾಸ ಪಡೋದಕ್ಕಾಗಿ ಹಣ ಖರ್ಚು ಮಾಡಿ, ಜನರನ್ನು ಕೂಡಿಸಿ ಹಣ ಖರ್ಚು ಮಾಡಿ, ಜನರನ್ನು ಕರ್ಕೊಂಡೋಗಿ ಹಣ ಖರ್ಚು ಮಾಡಿ, ಇವತ್ತು ನಾನಾ ಸಂತೋಷದಲ್ಲಿ ನಿನ್ನ ಮಗ್ನನಾಗೋದಕ್ಕೆ ನೀನೇನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ, ಬೈಬಲ್ ಹೇಳ್ತದೆ ನೀನ್ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ ಕುಡಿಕತನ, ಮೂರನೇದಾಗಿ ಕಾಮ ವಿಲಾಸ ನಿರ್ಜಲ ಕೃತ್ಯಗಳಲ್ಲಾಗಲಿ ಹೊಟ್ಟೆ ಕಿಚ್ಚು, ಅದರ ಅರ್ಥ ಏನು, ಕಣ್ಣಿನ ಆಸೆ, ಶೇಡ್ದ ಆಸೆ, ಬದುಕು ಬಾಳಿನ ಡಂಬ, ಮತ್ತೊಬ್ಬರನ್ನ ತಮಾಷೆ ಪಡಿಸ್ಕೊಂಡು, ಹರಟೆ ಹೊಡ್ಕೊಂಡು, ನಕ್ಕೊಂಡು, ಸಂತೋಷ ಪಡಿಸ್ಕೊಂಡು, ಗೇಲಿ ಪಡಿಸ್ಕೊಂಡು ನಿನ್ ಜೀವನ ನಡೆಸ್ತಾ ಇದ್ರೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ. ಮತ್ತೊಬ್ಬರನ್ನ ಹೊಟ್ಟೆ ಕಿಚ್ಚುಪಟ್ಟು ಅಥವಾ ಅವರಂಗೆ ಇವರಂಗೆ ಆ ತರ ಈ ತರ ಅಂತ ಹೇಳ್ಕೊಂಡು, ಮತ್ತೊಬ್ಬರ ಬೆಳವಣಿಗೆ, ಮತ್ತೊಬ್ಬರ ಕೀಳ್ ಅನುಭವಗಳನ್ನು ನೋಡಿಕೊಂಡು, ಮಾತಾಡ್ಕೊಂಡು, ಹಾಸ್ಯ ಮಾಡ್ಕೊಂಡು, ಹೊಟ್ಟೆ ಕಿಚ್ಚು ಪಟ್ಕೊಂಡು ನಿನ್ ಜೀವನ ನಡೆಸ್ತಾ ಇದ್ರೆ, ಬೈಬಲ್ ಹೇಳ್ತದೆ ನೀನು ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ. ಇವತ್ತು ದೇವರ ಮಕ್ಕಳು ಗಮನಿಸಿ, ಇಂಥ ಕೃತ್ಯಗಳಿಂದ ಎದ್ದೊಳ್ಬೇಕು. ಇಂಥ ಕೃತ್ಯಗಳಿಂದ ದೇವರ ಸಭೆ, ದೇವರ ಮಕ್ಕಳು ನಾವು ಎದ್ದೊಳ್ಬೇಕು. ಎದ್ದೊಳಿ ನಾವು ಏನ್ ಮಾಡಬೇಕು? ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಏನಂತ ನಾವು ತಿಳಿಸುತ್ತದೆ? ಜಗಳಗಳಲ್ಲಿ ನಾವು ಕಾಲ ಕಳಿಬಾರ್ದು. ಅವ್ರ ಕಂಡ್ರೆ ನನಗಾಗಲ್ಲ, ಇವ್ರ ಕಂಡ್ರೆ ನನಗಾಗಲ್ಲ. ಇವತ್ತು ದೇವರ ಮಕ್ಕಳಿಗೆ ಗಮನಿಸೋದು ಯಾವ ಲಾಭ ತರೋದಿಲ್ಲ. ನೀನ್ ಜಸ್ಟ್ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ. ನಿನ್ನ ಆಶೀರ್ವಾದನ ಅದನ್ನೆಲ್ಲ ಬಾಗಿಲು ಮುಚ್ಚುತ್ತಾ ಇದೆ. ಆದ್ರಿಂದಲೇ ದೇವರ ವಾಕ್ಯ ಹೇಳ್ತದೆ, ಜಗಳಗಳು ಹೊಟ್ಟೆ ಕಿಚ್ಚುಗಳಲ್ಲಾಗಲಿ ಕಾಲವನ್ನ ಕಳೆಯದೆ ಹಗಲು ಹೊತ್ತಿಗೆ ತಕ್ಕಂತೆ ಮಾನಸ್ಥರಾಗಿ ನಡೆಯೋಣ. ನನ್ನನ್ನ ನಿನ್ನನ್ನ ದೇವರು ಹೊಲಸಾದ ಕೆಸರಿನಿಂದ ಬಿಡಿಸಿ ಕ್ರಿಸ್ತನೆಂಬ ಬಂಡೆಯ ಮೇಲೆ ಮಾನಸ್ಥರಾಗಿ ದೇವರು ನಿಲ್ಲಿಸಿದ್ದಾನೆ. ಜ್ಞಾನಿಗಳನ್ನ ಲಜ್ಜೆ ಪಡಿಸೋದಕ್ಕೆ ಜ್ಞಾನಹೀನರಾದಂತ ನಮ್ಮನ್ನ ಆರಿಸಿಕೊಂಡನು. ಬಲಹೀನರಾದಂತ ನಮ್ಮನ್ನ ಆರಿಸಿಕೊಂಡು ಬಲಿಷ್ಠರನ್ನ ಲಜ್ಜೆ ಪಡಿಸೋದಕ್ಕೆ ದೇವರು ಅವರ ಮುಂದೆ ನಮ್ಮನ್ನು ನಿಲ್ಲಿಸಿದನು. ಏನಕ್ಕಾಗಿ? ಯೋಗ್ಯತೆ ಇರಲಿಲ್ಲ, ಅರ್ಹತೆ ಇರಲಿಲ್ಲ. ಆದ್ರೆ ಕರ್ತನು ನಮ್ಮನ್ನ ಆ ಸ್ಥಾನಕ್ಕೆ ತಂದು ದೇವರಿಟ್ಟಿದ್ದಾನೆ. ದೇವರು ನಮ್ಮನ್ನ ಆ ಸ್ಥಾನಕ್ಕೆ ತಂದು ಇಟ್ಟ ಮೇಲೆ ಒಂದು ಕಾಲದಲ್ಲಿ ಅದರಿಂದ ಕೆಳಗಡೆ ದೇವರ ಸಭೆ ಇಳಿಬಾರದು. ಅದರಿಂದಲೇ ದೇವರ ವಾಕ್ಯ ನಮಗೆ ತಿಳಿಸುತ್ತೆ ನಾವು ಹೇಗೆ ನಡೆದುಕೊಳ್ಬೇಕು. ಬೈಬಲ್ ಹೇಳ್ತದೆ, ದೇಹದ ಆಸೆಗಳನ್ನು ಪೂರೈಸುವುದಕ್ಕೆ ಚಿಂತಿಸದೆ ಕ್ರಿಸ್ತನನ್ನೇ ಧರಿಸಿಕೊಳ್ಳೋಣ. ನಿನ್ನ ಕಣ್ಣಿನ ಆಸೆ ನೆರವೇರಿಸೋದಕ್ಕೆ ಓಡಬೇಡ. ನಿನ್ನ ಹೃದಯಕ್ಕೆ ತೃಪ್ತಿಪಡಿಸುವ ಕಾರ್ಯಗಳನ್ನು ನೀನು ನೆರವೇರಿಸುವುದಕ್ಕೆ ಓಡಬೇಡ. ನಿನ್ನ ದೇಹದ ಆಸೆಗಳನ್ನು ನೆರವೇರಿಸುವುದಕ್ಕೆ ನೀನು ಹೋಗಬೇಡ. ನೀನು ಆ ರೀತಿ ಓಡೋನಾಗಿದ್ರೆ ನಿನ್ನ ಟೈಮನ್ನು ನೀನು ವೇಸ್ಟ್ ಮಾಡ್ತಾ ಇದೀಯ. ಬೈಬಲ್ ಹೇಳ್ತದೆ ನೀನು ಏನ್ ಮಾಡಬೇಕು? ಕ್ರಿಸ್ತನನ್ನ ನೀನು ಧರಿಸಿಕೋ. ಅದರ ಅರ್ಥ, ಯಾವಾಗ ನೀನು ಕ್ರಿಸ್ತನನ್ನ ಧರಿಸಿಕೊಳ್ತೀಯೋ ಪ್ರತಿದಿನ ರಾಜದಂಡ ನಿನ್ನ ಕಡೆ ಚಾಚಲ್ಪಡುತ್ತೆ. ಪ್ರತಿದಿನ ನೀನು ಪ್ರಾಪ್ತಿಸುವ ವಿಷಯಗಳಲ್ಲಿ ಅದ್ಭುತ ನಡೆಯುತ್ತೆ. ಪ್ರತಿದಿನ ನೀನು ಹೋಗುವ ಸ್ಥಳದಲ್ಲಿ ನಿನ್ನ ಜೀವನದಲ್ಲಿ ಯಾವ ಮಾಟಗಳಾಗಲಿ ಮಂತ್ರಗಳಾಗಲಿ ನಿನ್ನನ್ನು ಮುಟ್ಟೋದಕ್ಕೆ ನನ್ನ ದೇವರ ಅವಕಾಶ ಮಾಡಿಕೊಡೋದಿಲ್ಲ. ಕಾರಣ ನಿನ್ನ ಒಳಗಡೆ ಕ್ರಿಸ್ತನಿರೋದ್ರಿಂದ, ಕ್ರಿಸ್ತನನ್ನು ನೀನು ಧರಿಸಿಕೊಂಡವನಾಗಿರೋದ್ರಿಂದ ಯಾವ ಕೇಡು ನಿನ್ನ ಹತ್ತಿರ ಬರೋದಕ್ಕೆ ಸಾಧ್ಯವಿಲ್ಲ. ಯಾವ ದುಷ್ಟನ ಆಲೋಚನೆಗಳು ತಂತ್ರಗಳಾಗಲಿ ನಿನ್ನ ವಿರುದ್ಧವಾಗಿ ಫಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಧರಿಸ್ಕೋಬೇಕು. ಏನನ್ನ ಧರಿಸ್ಕೊಳ್ಬೇಕು? ಕ್ರಿಸ್ತನನ್ನೇ ಧರಿಸಿಕೊಳ್ಬೇಕು. ಇವತ್ತು ನಮ್ಮ ದೇಹದ ಮೇಲೆ ಯಾವ ರೀತಿ ವಸ್ತ್ರವನ್ನು ಧರಿಸ್ಕೊಂಡಿದ್ದೀವೋ, ನಮ್ಮ ನೆತ್ತಿಯಿಂದ ಪಾದದವರೆಗೂ ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ನನ್ನ ಚಿಂತೆಯಲ್ಲಿ ಕ್ರಿಸ್ತನು, ನನ್ನ ನೋಟದಲ್ಲಿ ಕ್ರಿಸ್ತನು, ನನ್ನ ಶ್ವಾಸದಲ್ಲಿ ಕ್ರಿಸ್ತನು, ನನ್ನ ಮಾತಿನಲ್ಲಿ ಕ್ರಿಸ್ತನು, ನನ್ನ ಕೇಳೋದ್ರಲ್ಲಿ ಕ್ರಿಸ್ತನು, ನನ್ನ ಸ್ಪರ್ಶಿಸೋದ್ರಲ್ಲಿ ಕ್ರಿಸ್ತನು, ನನ್ನ ಹೃದಯದಲ್ಲಿ ಕ್ರಿಸ್ತನು, ನನ್ನ ಹೃದಯದ ಆಲೋಚನೆಗಳಲ್ಲಿ ಕ್ರಿಸ್ತನು, ನಾನು ನಡೆಯುವಂತ ಮಾರ್ಗದಲ್ಲಿ ಕ್ರಿಸ್ತನು. ಕಾರಣ ನಾನು ಕ್ರಿಸ್ತನನ್ನೇ ಪರಿಪೂರ್ಣವಾಗಿ ಧರಿಸಿಕೊಂಡವನಾಗಿರೋದ್ರಿಂದ ನನ್ನ ಜೀವಿತದಲ್ಲಿ ನಾನು ಎಲ್ಲೇ ಹೋದ್ರು ನನಗುಳ್ಳಂತ ಒಂದೇ ಒಂದು ಸಾಕ್ಷಿ, ಇನ್ನ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹಾಗಾದ್ರೆ ಕ್ರಿಸ್ತನ ನನ್ನಲ್ಲಿದ್ರೆ, ನಾನು ಹೇಳ್ತೇನೆ, ಕ್ರಿಸ್ತನನ್ನು ನಾನು ಧರಿಸಿಕೊಂಡವನಾಗಿದ್ರೆ, ಅಯ್ಯ ನನಗೆ ಸೋಲಿಲ್ಲ, ನನಗೆ ಸೋಲಿಲ್ಲ. ನಾನು ಹೇಳಿದೆ ನನಗೆ ಸೋಲಿಲ್ಲ.
ನನ್ನ ಪ್ರಾರ್ಥನೆಗೆ ಯಾವ ತಡೆ ಇಲ್ಲ. ಕಾರಣ ನಾನು ಪ್ರಾರ್ಥನೆ ಮಾಡಕ್ಕಾಗದೇ ಇದ್ದಾಗ ನನ್ನ ಒಳಗಡೆ ಇರೋ ಪವಿತ್ರಾತ್ಮನು ಪ್ರಾರ್ಥಿಸ್ತಾನೆ. ನಾನು ಬಲಹೀನನಾದಾಗ ನಾನು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನಲ್ಲ, ನನ್ನ ಬಲಹೀನತೆಗಳನ್ನು ಕ್ರಿಸ್ತನು ಮರೆ ಮಾಡಿ ತನ್ನ ಬಲದಲ್ಲಿ ಅವನು ನನ್ನನ್ನು ನಡೆಸಲಿಕ್ಕಾಗಿ ಪ್ರಾರಂಭಿಸ್ತಾನೆ. ಕಾರಣ ನಾನು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ. ಕ್ರಿಸ್ತನನ್ನು ನಾನು ಧರಿಸಿಕೊಂಡಾಗ ಯೇಸು ಸ್ವಾಮಿ ಎಲ್ಲೇ ಹೋದ್ರು ಸೋಲಿಲ್ಲ. ಯೇಸು ಸ್ವಾಮಿ ಎಲ್ಲೇ ಹೋದ್ರು ಅಲ್ಲಿ ಜಯ ಇದೆ, ಅಲ್ಲಿ ಅದ್ಭುತ ಇದೆ, ಅಲ್ಲಿ ಬಿಡುಗಡೆ ಇದೆ. ಹಾಗಾದ್ರೆ ನೀನ್ ಎಲ್ಲೇ ಹೋದ್ರು ಅಲ್ಲಿ ಅದ್ಭುತಗಳು ನಡೆಯುತ್ತೆ, ಅಲ್ಲಿ ಬಿಡುಗಡೆಗಳು ನಡೆಯುತ್ತೆ, ಅಲ್ಲಿ ಸೂಚಕ ಕಾರ್ಯಗಳು ನಡೆಯುತ್ತೆ. ಕಾರಣ ನೀನು ಯಾರನ್ನ ಧರಿಸಿಕೊಂಡಿದ್ದೀಯ? ನೀನು ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀ. ಹಾಗಾದ್ರೆ ಕೆಲವರು ಕೇಳ್ಬೋದು, ಫಸ್ಟ್ ಈಗ ನೀವು ಪ್ರಸಂಗ ಮಾಡ್ಬೇಕಾದ್ರೆ ನಾನು ಕ್ರಿಸ್ತನನ್ನ ಧರಿಸ್ಕೊಳ್ಬೋದಾ? ಎಸ್, ಧರಿಸ್ಕೊಳ್ಬೋದು. ಆದರೆ ಪ್ರಾಮುಖ್ಯವಾದ ಉದ್ದೇಶ ಮೊದಲು ನೀನು ಕೂತಿರೋ ಸ್ಥಳದಿಂದ ಎದ್ದೊಳ್ಬೇಕು. ಇವತ್ತು ತುಂಬಾ ವಿಶ್ವಾಸಿಗಳು 20 ವರ್ಷ ಆಯ್ತು ಇನ್ನ ಜಗಳ ಬಿಟ್ಟಿಲ್ಲ. ಕ್ರಿಸ್ತನನ್ನು ಧರಿಸ್ಕೊಂಡಿದೀಯಾ? 15 ವರ್ಷ ಆದ್ರೂ ಹೊಟ್ಟೆ ಕಿಚ್ಚು ಬಿಟ್ಟಿಲ್ಲ. 20 ವರ್ಷ ಆದ್ರೂ ಇನ್ನು ಹಣದ ವ್ಯಾಮೋಹ, ಹಣದಿಂದ ಏನ್ ಬೇಕಾದ್ರೂ ಕೊಂಡ್ಕೊಳ್ತೀನಿ ಅನ್ನೋ ಚಿಂತೆ ಬಿಟ್ಟಿಲ್ಲ. ಇನ್ನ ಕಣ್ಣಿನ ಆಸೆಯಿಂದಲೇ ಇದ್ದಾರೆ. ದೇಹದ ಆಸೆಗಳನ್ನು ಪೂರೈಸೋದಕ್ಕೆ ಚಿಂತೆ ಮಾಡ್ತಾ ಇದ್ದಾರೆ. ಯಾಕೆ ಎಂಬುದಾಗಿ ಗಮನಿಸಿದಾಗ ಮರ್ತೋದ್ರು, ನಾನು ಕ್ರಿಸ್ತನನ್ನ ಧರಿಸ್ಕೋಬೇಕು. ಇವತ್ತು ಕೇಳ್ತಾರೆ, ಯಾಕೆ ಪಾಸ್ಟರ್ ನನ್ನ ವಿಷಯದಲ್ಲಿ ಬಿಡುಗಡೆ ಇಲ್ಲ? ಧರಿಸ್ಕೊಂಡಿದ್ಯಾ ಕ್ರಿಸ್ತನನ್ನ? ಈ ವರ್ಷದ ಆರಂಭದಲ್ಲಿ ಹೇಳ್ತೀನಿ, ಸರಿಯಾಗಿ ಕ್ರಿಸ್ತನನ್ನು ಧರಿಸ್ಕೊಳ್ರಿ. ಸರಿಯಾಗಿ ಕ್ರಿಸ್ತನನ್ನು ಧರಿಸ್ಕೊಳ್ರಿ. ನೀನು ನೋಡೋದು ಕ್ರಿಸ್ತನ ಆಗಬೇಕು, ನೀನು ಕೇಳೋದು ಕ್ರಿಸ್ತನಿಂದ ಆಗಬೇಕು, ನೀನು ಸ್ಪರ್ಶಿಸೋದು ಕ್ರಿಸ್ತನಿಂದ ಆಗಬೇಕು, ನೀನು ನಡೆದುಕೊಳ್ಳೋದು ಕ್ರಿಸ್ತನಿಂದ ಆಗಬೇಕು. ಅಯ್ಯ ಯೇಸು ಸ್ವಾಮಿ ನಿನ್ನ ಒಳಗಡೆ ಇದ್ರೆ ಅದ್ಭುತಕ್ಕಾಗಿ ನೀನು ಕೇಳೋ ಅವಶ್ಯಕತೆ ಇಲ್ಲ. ನೀನು ಬಾಯಿ ತೆರೆದು ನುಡಿಬೇಕಾದ್ರೆ ದೇವರು ಹೇಳ್ತಾನೆ, ನೀನು ನನ್ನನ್ನು ಧರಿಸ್ಕೊಂಡಿರೋದ್ರಿಂದ ಲೋಕ ನಿನ್ನನ್ನು ಮುಟ್ಟಕ್ ಬಂದ್ರು ನೀನು ಒಳಗಡೆ ಬರಲ್ಲ. ಯಾಕಂದ್ರೆ ನೀನು ದೇಹದ ಮೇಲೆ ಒಂದು ಕವರಿಂಗ್ ಇದೆ. ಏನ ಕವರಿಂಗ್? ಕ್ರಿಸ್ತನನ್ನೇ ನೀನು ಧರಿಸಿಕೊಂಡವನಾಗಿರೋದ್ರಿಂದ ಯಾವ ಲೋಕದ ಆಸೆ, ಲೋಕದ ಆಡಂಬರ, ಲೋಕದ ಚಿಂತೆಗಳು ನಿನ್ನ ಒಳಗಡೆ ಬರಕ್ಕಾಗಲ್ಲ. ಕಾರಣ ಕ್ರಿಸ್ತನನ್ನು ನೀನು ಧರಿಸಿಕೊಂಡಿರೋದ್ರಿಂದ ನಿನ್ನನ್ನು ಕಾಯುವವನು ಕ್ರಿಸ್ತನೇ. ಹಳೆ ಒಡಂಬಡಿಕೆ ಪ್ರಮಾಣದ ಮೇರೆಗೆ ದೇವರು ತನ್ನ ಜನರನ್ನ ಎಲ್ಲೇ ಯುದ್ಧಕ್ಕೆ ಕಳಿಸ್ಬೇಕಾದ್ರೂ ದೇವರು ಹೇಳ್ತಾನೆ, ಯುದ್ಧ ಸನ್ನದ್ಧರಾಗಿ ನಿಲ್ರಿ ಅಂತ. ಅದರ ಅರ್ಥ ಏನಂದ್ರೆ, ಗೆಟ್ ರೆಡಿ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ರೆಡಿಯಾಗಿ ಹೋಗ್ಬೇಕು. ಒಂದ್ಸಲಿ ಯುದ್ಧಕ್ಕೋದ್ರು ಇಸ್ರಾಯೇಲ್ ಜನರು. ಹೇಗೋದ್ರು ಗೊತ್ತ? ಯುದ್ಧ ಸನ್ನದ್ಧರಾಗಿ ಹೋಗ್ಲಿಲ್ಲ. ಯುದ್ಧನ ತಗಳ ಮಂಜೂಷ ಅಂತ ಹೋಗ್ಬಿಟ್ರು. ಅದರ ಅರ್ಥ ದೇವರ ವಾಕ್ಯದ ಪ್ರಮಾಣಕ್ಕೆ ಅವರು ಸಿದ್ಧರಾಗ್ಲಿಲ್ಲ. ಮಂಜೂಷ ತಗೊಂಡು ಅವ್ರು ಗಟ್ಟಿಯಾಗಿ ಕೂಗಿದ್ರು. ಕೂಗಿದ ತಡ ಫಿಲಿಸ್ಟರು ಹೇಳಿದ್ರು, ಬನ್ರಿ ನಾವು ರೆಡಿ ಆಗಿದ್ವಿ, ಹೋಗಿ ಅವ್ರು ನಮ್ಮ ಹಿಡ್ಕೊ ಬರೋಣ ಅಂತ. ಅವರು ಹೋಗಿ ಮಂಜೂಷನ್ನು ಹಿಡ್ಕೊಂಡ್ರೆ ಇಸ್ರಾಯೇಲ್ ಜನರನ್ನು ಸೋಲಿಸಿದ್ರು. ಯಾಕಂದ್ರೆ ಸಿದ್ಧರಾಗ್ರಿ ಅನ್ನೋದು ಪ್ರಮಾಣ, ಆದರೆ ಸಿದ್ಧತೆ ಕುರಿತಾಗಿ ಉದಾಸೀನತೆ. ಹೋರಾಟ ಬಂದಾಗ ಆವಾಗ ನೋಡ್ಕೊಳ್ಳೋಣ, ಪ್ರತಿಕೂಲ ಬಂದಾಗ ಆಗ ನೋಡ್ಕೊಳ್ಳೋಣ, ಇಕ್ಕಟ್ಟು ಬಂದಾಗ ಆಗ ನೋಡ್ಕೊಳ್ಳೋಣ. ನೀನು ನೋಡ್ಕೊಳ್ಳೋದಕ್ಕಿಂತ ಶತ್ರು ನಿನ್ನನ್ನು ನೋಡ್ತಾ ಇರ್ತಾನೆ, ರೆಡಿಯಾಗಿ ಬಂದಿದೆಯೋ ಇಲ್ವಾ ಅಂತ. ಇವತ್ತು ದೇವ್ರ ಮಕ್ಕಳೇ, ಹೊಸ ಒಡಂಬಡಿಕೆಯಲ್ಲಿ ನಾವು ರೆಡಿಯಾಗಿ ಬಂದಿರಬೇಕು. ಅದರಿಂದ ಪೇತ್ರ ಅಂತ ಹೇಳ್ತಾನೆ, ಹೊರಾಂಗಣ ಶೃಂಗಾರ ಅಲ್ಲಯ್ಯ, ಒಳಾಂಗಣ ಶೃಂಗಾರ ನಿನಗೆ ಬಹಳ ಪ್ರಾಮುಖ್ಯತೆ ಉಳ್ಳದು. ಅದರಿಂದ ಪೌಲನ್ ಹೇಳ್ತಾನೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡವರಾಗಿ, ಅಲ್ಲಿ ನೀತಿ ಎಂಬ ವಜ್ರ ಕವಚವನ್ನು ಉಳ್ಳವರಾಗಿ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡವರಾಗಿ, ಸುವಾರ್ತೆಯ ಸಿದ್ಧ ಮನಸ್ಸೆಂಬ ಪಾದ ರಕ್ಷೆಗಳನ್ನು ಮಿಟ್ಟುಕೊಂಡವರಾಗಿ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡವರಾಗಿ, ಪವಿತ್ರಾತ್ಮ
ಜಯವನ್ನು ಕೊಡುವಂತ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದವರಾಗಿ ನೀನು ಮುಂದಕ್ಕೆ ಹೋಗು. ಕಠಿಣ ಕಾಲದಲ್ಲಿ ಎಂತ ದೊಡ್ಡ ಯುದ್ಧ ನಡೆದರೂ ಸಹ ರಾಜತ್ವಗಳನ್ನ, ಅಧಿಕಾರಗಳನ್ನ, ದೊರೆತನಗಳನ್ನ, ಲೋಕಾಧಿಪತಿಯ ಶಕ್ತಿಗಳನ್ನ ನೀನು ಗೆಲ್ಲತಕ್ಕಂತೆ ನಿನಗೆ ಸಾಧ್ಯ. ಯಾಕೆ ಗೊತ್ತಾ? ನೀನು ರೆಡಿಯಾಗಿದೀಯ. ನೀನು ರೆಡಿಯಾಗಿ ನಿಂತ್ರೆ ಆಕಾಶದಲ್ಲಿ ಕ್ರಿಯೆ ಮಾಡೋದಾಗ್ಲಿ, ನೆಲದ ಮೇಲೆ ಕ್ರಿಯೆ ಮಾಡೋದಾಗ್ಲಿ, ಅಂತರಿಕ್ಷದಲ್ಲಿ ಕ್ರಿಯೆ ಮಾಡೋದಾಗ್ಲಿ, ಅಧಿಕಾರಗಳಲ್ಲಿ ಕ್ರಿಯೆ ಮಾಡೋದಾಗ್ಲಿ ನಿನ್ನನ್ನ ಜಯಿಸೋದಿಕ್ಕೆ ಒಂದು ಕಾಲದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ಯುದ್ಧಕ್ಕಾಗಿ ಸಿದ್ಧವಾಗಿದ್ದೆ. ದೇವರ ಮಕ್ಕಳು ನಾವು ಸಿದ್ಧತೆ ಇಲ್ಲದೆ ನಾವು ಯುದ್ಧಕ್ಕೆ ಹೋಗೋ ಪ್ರಮಾಣ ಇಲ್ಲ. ಗೆಟ್ ರೆಡಿ. ಎದ್ದೊಳ್ಬೇಕು. ಎಲ್ಲಿಂದ ಎದ್ದೊಳ್ಬೇಕು? ನಮ್ಮ ಪಾಪದ ಸ್ಥಳದಿಂದ ಎದ್ದೊಳ್ಬೇಕು. ಆ ಅಹಂಕಾರದಿಂದ ಎದ್ದೊಳ್ಬೇಕು. ಆ ಬಿಡದಿರುವ ದುರ್ಸ್ವಭಾವಗಳಿಂದ ಎದ್ದೊಳ್ಬೇಕು. ಎಲ್ಲೆಲ್ಲಿ ದೇವರಿಗೆ ಮೆಚ್ಚುಗೆ ಆಗದಿರುವ ಸ್ವಭಾವದಲ್ಲಿ ಇದ್ದೀವೋ ಅಲ್ಲಿಂದ ನಾವು ಹೇಳ್ಬೇಕು. ನಾವು ಎದ್ದಾಗ ಮಾತ್ರನೇ ದೇವರು ಏನು ಮಾಡ್ತಾನೆ ಅಂದರೆ, ನಮಗಾಗಿ ದೇವರು ಯುದ್ಧ ಮಾಡೋದಕ್ಕೆ ತಾನೇ ಯುದ್ಧ ವೀರನಾಗಿ ದೇವರ ಮುಂದಕ್ಕೆ ಹೋಗ್ತಾನೆ. ಅದರಿಂದಲೇ ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಕೊಡೋ ಟೈಮನ್ನು ದಯವಿಟ್ಟು ವೇಸ್ಟ್ ಮಾಡಬೇಡ್ರಿ. ಈ ವರ್ಷ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ, ನನ್ನ ಸಮಯವನ್ನು ನಾನು ಸರಿಯಾಗಿ ನಾನು ಉಪಯೋಗಿಸ್ತೇನೆ. ಕಾಲವು ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ. ನಾನು ಆ ಭಾಗವನ್ನು ನಾನು ಮುಟ್ಟೋದಕ್ಕಾಗಿ ನಾನು ಇಷ್ಟಪಡೋದಿಲ್ಲ. ನಾನು ಓದಲ್ಪಟ್ಟಂಥ ವಚನದ ಕಡೆ ನಾನು ಬರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಈಗ ಯುದ್ಧಕ್ಕೆ ಹೋದಂಥ ಜನ ಅವರು ಸಾಧಾರಣವಾಗಿ ಹಿಂತಿರುಗಿ ಬರಲಿಲ್ಲ. ಎದ್ದು ಯುದ್ಧಕ್ಕೆ ಹೊರ್ರಿ ಅಂತ ಯಾರೆಲ್ಲ ಹೇಳಿದ್ರು ಅವರು ಎದ್ದು ಹೋದ್ರು. ಎದ್ದು ಹೋಗಿ ಹಿಂತಿರುಗಿ ಬರಬೇಕಾದ್ರೆ ಅವರು ಸಾಧಾರಣವಾಗಲ್ಲ. ದೊಡ್ಡ ದೊಡ್ಡ ಶತ್ರುಗಳಿದ್ದಾರೆ, ದೊಡ್ಡ ದೊಡ್ಡ ಹೋರಾಟಗಳಿದೆ. ಅವುಗಳನ್ನು ಜಯಿಸಿ ಹೊರಗಡೆ ಬರತಕ್ಕಂತೆ ದೇವರು ಅವರಿಗೆ ಕೃಪೆಯನ್ನು ದೇವರ ದಯಪಾಲಿಸನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ವರ್ಷ ಧೂಳನ್ನು ಒದರಿಕೊಂಡು ಯಾರು ಎದ್ದೋಳೋದಕ್ಕಾಗಿ ಪ್ರಾರಂಭಿಸ್ತಾರೋ ನಾನು ಹೇಳ್ತೇನೆ, ಈ ವರ್ಷ ನಿಮ್ಮ ಕೈಗಳಲ್ಲಿ ದೊಡ್ಡದನ್ನು ದೇವರು ಕೊಟ್ಟಿರ್ತಾನೆ. ಈ ವರ್ಷ ಮುಗಿಯೋದ್ರೊಳಗಾಗಿ ಪ್ರತಿಯೊಬ್ಬರು ಸಾಕ್ಷೀಕರಿಸಲಿಕ್ಕಾಗಿ ಹೋಗ್ತೀರ. ನಾನು ಹೇಳ್ತೇನೆ, ಸೇವೆಗಳಲ್ಲಿ ಎದ್ದೋಳುವವರು ಯಾರಾದರೂ ಇದ್ರೆ ಅವರು ಕರ್ನಾಟಕವನ್ನು ಸ್ವಾಧೀನ ಮಾಡಿಕೊಳ್ತಾರೆ. ಸಾವಿರಾರು ಆತ್ಮಗಳನ್ನು ಸ್ವಾಧೀನ ಮಾಡಿಕೊಳ್ತಾರೆ. ವಿಶ್ರಾಂತಿ ಇಲ್ಲದೆ ಈ ವರ್ಷ ನಾನು ದೇವರ ನಾಮಕ್ಕಾಗಿ ಏನಾದರೂ ಮಾಡಬೇಕು, ದೇವರ ನಾಮಕ್ಕಾಗಿ ಓಡ್ತೀನಿ ಅಂತ ಹೇಳಿ ಯಾರು ಎದ್ದೋಳೋದಕ್ಕಾಗಿ ಸಿದ್ಧರಾಗ್ತಾರೋ, ಪಕ್ಕದಲ್ಲಿ ಇರೋರು ಎದ್ರು, ಪಕ್ಕದಲ್ಲಿ ಇರೋರು ಏನು ಇಲ್ಲದೆ ಹೋದ್ರು ಪರವಾಗಿಲ್ಲ, ನನ್ನ ಮುಂದೆ ಇರುವಂತ ಗುರಿಯನ್ನು ನಾನು ಸಾಧಿಸ್ತೀನಿ ಅಂತ ಈ ವರ್ಷ ಸುವಾರ್ತೆ ಸೇವೆಗಾಗಿ ಯಾರು ಎದ್ದೊಳ್ತಾರೋ ನಾನು ಹೇಳ್ತೇನೆ, ನಿಮ್ಮ ಏರಿಯಾದಿಂದ ನೂರಾರು ಆತ್ಮಗಳನ್ನು ಸಂಪಾದನೆ ಮಾಡೋದಕ್ಕೆ, ನಿಮ್ಮ ಸ್ಥಳಗಳಿಂದ ಸಾವಿರಾರು ಜನರನ್ನ ದೇವರ ಕಡೆ ಕರೆ ತರೋದಕ್ಕೆ, ನನ್ನ ದೇವರು ನಿಮ್ಮನ್ನು ಉಪಯೋಗಿಸೋದಕ್ಕೆ, ನನ್ನ ದೇವರ ಶಕ್ತನು ಇವತ್ತು ನೀವು ಮಾಡಬೇಕಾದ ಒಂದೇ ಒಂದು ಕಾರ್ಯ, ಎದ್ದೊಳ್ರಿ. ಸತ್ಯವೇದ ಗ್ರಂಥದಲ್ಲಿ ನನಗೆ ಒಂದು ಪ್ರಮಾಣ ಬಹಳ ಇಷ್ಟ. ಎದ್ದೋಳ್ರಿ ಅಂತ ಹೇಳೋದು ತುಂಬ ಜನ, ಆದರೆ ಎದ್ದೋಳೋದು ಸ್ವಲ್ಪ ಜನ. ಎದ್ದೋಳ್ರಿ ಅನ್ನೋದು ಕೇಳೋದು ಎಲ್ಲ ಜನ, ಆದರೆ ಎದ್ದೋಳೋದು ಸ್ವಲ್ಪ ಜನ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ವಿಕ್ಟ್ರಿ ಸಭೆಯಲ್ಲಿ ಈ ಉಪವಾಸ ಪ್ರಾರ್ಥನೆ ಕೂಡಿ ಬಂದಿರೋರು ಎಲ್ಲರೂ ಎದ್ದೋಳಿದ್ರೆ ಈ ಜನವರಿ ತಿಂಗಳಲ್ಲಿ ದೊಡ್ಡ ಕಾರ್ಯಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಕಾಣೋದಕ್ಕೆ ದೇವರ ಕೃಪೆಯನ್ನು ದೇವರ ದಯ ಪಾಲಿಸ್ತಾನೆ. ಒಂದು ಉದಾಹರಣೆ ಹೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. 1 ಸಾಮುವೇಲ 14ನೇ ಅಧ್ಯಾಯದಲ್ಲಿ ಈಗ ಇಸ್ರಾಯೇಲರು ಯುದ್ಧಕ್ಕೆ ಹೋಗುತ್ತಿರುವಂಥ ಒಂದು ಕಾಲಘಟ್ಟ. ಇಸ್ರಾಯೇಲರು ಯುದ್ಧಕ್ಕೆ ಹೋಗುತ್ತಿರುವಂಥ ಕಾಲಘಟ್ಟದಲ್ಲಿ 1 ಸಾಮುವೇಲ 14ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ, ಫಿಲಿಸ್ಟಿಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಬೇಕು. ಯುದ್ಧಕ್ಕೆ ಹೋಗಬೇಕಾದಂಥ ಸಮಯದಲ್ಲಿ ಅರಸನಾದಂಥ ಸೌಲನು ತಾನು ಎಲ್ಲರೂ ಯುದ್ಧ ಸನ್ನದ್ಧರಾಗಿ ಅವರೆಲ್ಲರೂ ಗೇಬಕ್ಕೆ ಅವರು ಒಟ್ಟಾಗಿ ಅವರು ಬಂದವರಾಗಿದ್ದಾರೆ. ಆದರೆ ತುಂಬ ದಿವಸ ಆಯಿತು ಕುತ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇಲ್ಲ. ನಾನು ಯಾವಾಗಲೂ ಹೇಳ್ತೇನೆ,
ಹೇಗೆ ಹೇಳಿ ಅಂತ ಗೊತ್ತಾಗ್ತಲ್ಲ, ಯೋಚನೆ ಮಾಡ್ತಾ ಇದ್ರು. ಯಾರ ಜೊತೆ ಇರ್ರಿ ಅಂದರೆ ನಿಮ್ಮನ್ನು ಕುಳಿಸೋರ್ ಜೊತೆ ಇರಬೇಡ್ರಿ, ಎದ್ದೋಳ್ದವ್ರ ಜೊತೆ ಕುತ್ಕೊಳ್ರಿ ಅಂತ. ಕರ್ಕೊಂಡು ಬಂದಿದ್ದೇನಕ್ಕೆ? ಯುದ್ಧಕ್ಕೆ. ಕರ್ಕೊಂಡ್ಬಂದು ಏನು ಮಾಡಿದ್ದಾರೆ? ನೀನು ನನ್ನ ಕ್ಲೋಸ್ ಫ್ರೆಂಡು, ನೀನು ನಾನು ಅಕ್ಕ ತಂಗಿಯರಿದ್ದಂಗೆ, ಅಣ್ಣ ತಮ್ಮಂದಿರಿದ್ದಂಗೆ. ಕರ್ಕೊಂಡು ಕುಳಿಸಿದ್ದಾರ, ಎಬ್ಬಿಸಿದಾರ? ಸೌಲ ಏನು ಕರ್ಕೊಂಡ್ಬಂದಿದ್ದು? ಯುದ್ಧ ಮಾಡ್ಸೋಕ್ಕೆ. ನಿನ್ನನ್ನು ಏನು ಕರ್ಕೊಂಡ್ಬಂದಿದ್ದು ಇಲ್ಲಿಗೆ? ಸೇವೆ ಮಾಡ್ಸೋಕ್ಕೆ. ನಿನ್ನನ್ನು ಏನಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದು? ಪರಿಶುದ್ಧತೆಯಲ್ಲಿ ಬೆಳೆಯೋದಕ್ಕೆ. ನಿನ್ನನ್ನು ಏನಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದು? ಅಭಿಷಕ್ತನಾಗಿ ಬೆಳೆಯೋದಕ್ಕೆ. ನಿನ್ನನ್ನು ಏನಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದು? ಆತ್ಮನ ಫಲ, ಆತ್ಮನ ವರವುಳ್ಳವನಾಗಿ ದೇವರ ರಾಜ್ಯಕ್ಕಾಗಿ ಆತ್ಮಗಳ ಸಂಪಾದನೆ ಮಾಡೋ ಅಂತ. ಆದರೆ ನೀನು ತಪ್ಪು ಲೀಡ್ರ್ ಕೈಯಲ್ಲಿ ಸಿಕ್ಕಾಕೋಬಿಟ್ಟೆ. ಕರ್ಕೊಂಡ್ಬಂದಿದ್ದು ಏನಕ್ಕೆ? ಯುದ್ಧ ಮಾಡೋ ಅಂತ. ಆದರೆ ನಿನ್ನನ್ನು ಕರ್ಕೊಂಡ್ಬಂದು ಕುಳಿಸ್ಬಿಟ್ಟವ್ರೆ. ಈ ವರ್ಷ ನಿಮ್ಮನ್ನು ಸುಮ್ಮನೆ ಕುಳಿಸೋ ಲೀಡರ್ಗಳನ್ನ ಬಿಟ್ಟು ನಿಮ್ಮನ್ನು ಎದ್ದೋಳಂಗೆ ಮಾಡೋ ಲೀಡರ್ಗಳ ಜೊತೆ ಬರಬೇಕು. ನೀವು ಸ್ತೋತ್ರ ಹೇಳದೇ ಇದ್ದಾಗ, ಸೌಲನ ಕೈಯಲ್ಲಿ ಈಟಿ ಇದೆ, ಸೌಲನ ಕೈಯಲ್ಲಿ ಕತ್ತಿ ಇದೆ, ಸೌಲನಿಗೆ ಸರ್ವಾಯುಧ ಇದೆ. ಅವನು ಕುತ್ಕೊಂಡಿದ್ದಾನೆ, ನೀನು ಕುತ್ಕೊಂಡಿದ್ದೀಯ. ಅವನ ಅಭಿಷಕ್ತನು, ನೀನೇ ಅಭಿಷಕ್ತನು. ನೀವು ಸ್ತೋತ್ರ ಹೇಳದೇ ಇದ್ದಾಗ ಯಾಕೋ ನೀವೆಲ್ಲ ತಪ್ಪು ಲೀಡ್ರ್ ಕೈಗಳಿಸಿ ಹಾಕಬಿಟ್ಟಿದ್ದೀರನ್ನ. ನಮ್ಮ ಸಭೆಯಲ್ಲಿ ಇದು ಹಿರಿಯ ಅಂಕಲ್ ಯಾವಾಗಲೂ ಹೇಳ್ತಾರೆ, ಹೋಗ್ರಿ 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 ಅಂತ. ಆದರೆ ಎದ್ದೋಳೋರು ಸ್ವಲ್ಪ. ಈ ವರ್ಷ ನಾನು ಹೇಳ್ತೇನೆ, ನಿಮ್ಮನ್ನು ಕುತ್ಕೊಂಡವ್ರ ಜೊತೆ ನೋಡಿ ಹೇಳ್ರಿ, ನಮಸ್ಕಾರ, ಇನ್ ಜೊತೆ ಇನ್ನೊಂದು ಸರಿ ನಿನ್ನ ಜೊತೆ ಬರಲ್ಲ ಅಂತ ಟಾಟಾ ಮಾಡಿ ಬರ್ತಾ ಇರಬೇಕು. ಯಾಕೆ ಪ್ರಾರ್ಥನೆ ಮಾಡ್ತೀಯ, ಯಾಕೆ ಸೇವೆ ಮಾಡ್ತೀಯ, ಯಾಕೆ ಆತ್ಮಗಳು ಸಂಪಾದನೆ ಮಾಡ್ತೀಯ, ಟಾಟಾ ಅಂತ ಹೇಳಿ ಈ ಪಕ್ಷಕ್ಕೆ ಬೇಡ ನನಗಂತ ಹೇಳಿ ನಿನ್ನನ್ನು ಎದ್ದೋಳುವ ಪಕ್ಷದಲ್ಲಿ ಬರಬೇಕು. ಸ್ತೋತ್ರ ಹೇಳದೇ ಇದ್ದಾಗ ಕೆಲವರಿಗೆ ಅಲುಗು ನಟ್ಟಂತ ಆಗಿದ್ರೂ ಪರವಾಗಿಲ್ಲ, ಮನ ತಿರುಗಿ ಇಲ್ಲಿಂದ ಹೋಗ್ಬೇಕು. ಸೌಲಂದೊಂದು ಪ್ರಾಬ್ಲಮ್ ಏನು ಗೊತ್ತಾ? ಎಲ್ಲೇ ಕರ್ಕೊಂಡೋದ್ರು ಯುದ್ಧಕ್ಕೆ ಬಿಡಲ್ಲ, ಕುಳಿಸ್ಬಿಡ್ತಾನೆ. ಆ ಸೌಲನ ಆತ್ಮ ಬಿಟ್ಟೋಗ್ಬೇಕು ಸ್ವಲ್ಪ. ಕುತ್ಕೋ, ನಾನು ಮೀಟಿಂಗ್ ಬರಲ್ಲ, ನೀನು ಬರಬೇಡ. ನಾನು ಉಪವಾಸ ಪ್ರಾರ್ಥನೆಗೆ ಬರಲ್ಲ, ನೀನು ಬರಬೇಡ. ನಾನಿಲ್ಲಿ ಜಾಗಕ್ಕೆ ನೀನು ಯಾಕೆ ಹೋಗೋದು? ಅದು ಕುಳಿಸೋ ಆತ್ಮ ಅದು. ಸ್ತೋತ್ರ ಹೇಳದೇ ಇದ್ದಾಗ ಅದು ನಿನ್ನನ್ನು ಕುಳಿಸೋ ಆತ್ಮ ಅದು. ಅದು ಸೌಲನ ದುರಾತ್ಮ ಅದು. ಇವತ್ತು ಯೇಸುವಿನ ನಾಮದಲ್ಲಿ ಉಪವಾಸ ಪ್ರಾರ್ಥನೆ ಮೊದಲನೇ ದಿನದಲ್ಲೇ ಅದನ್ನು ಮುರಿತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಈ ವರ್ಷ ವಿಕ್ಟ್ರಿ ಸಭೆಯಲ್ಲಿ ಇರೋರು ಒಬ್ಬರು ಕುಳಿತುಕೊಳ್ಬಾರ್ದು, ಪ್ರತಿಯೊಬ್ಬರು ಎದ್ದು ಸೇವೆ ಮಾಡಬೇಕು. ಏನಕ್ಕಾಗಿ ದೇವರು ನಿನ್ನನ್ನು ಈ ಸಭೆಯಲ್ಲಿ ತಂದಿಟ್ಟಿದ್ದಾನೋ ಆ ಉದ್ದೇಶಕ್ಕಾಗಿ ನೀನು ಹೇಳಬೇಕು, ಆ ಉದ್ದೇಶಕ್ಕಾಗಿ ನೀನು ಪ್ರಕಾಶಿಸಬೇಕು, ಆ ಉದ್ದೇಶಕ್ಕಾಗಿ 2 ರೆಕ್ಕೆಗಳನ್ನು ಚಾಚಿ ನೀನು ಉನ್ನತಕ್ಕೆ ಹಾರಬೇಕು. ಅದು ನಂಬೋರಿದ್ರೆ ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಸೌಲ ಕುಳಿಸಿದ್ದ, ಆದ್ರೆ ಒಂದು ಗುಂಪಿನ ಯೌವನಸ್ಥರು ಹೇಳಿದ್ರೆ, ಅವನಿಗೆ ವಯಸ್ಸಾಯ್ತು, ಬಾರ ನಾವು ಹೋಗೋಣ ಅಂತ ಹೇಳಿ ಯೋನಾಥನ ಮತ್ತು ಆತನ ಸೇವಕನ ಆಯ್ದ ಹೊರಬವನು ಹೇಳ್ತಾ ಇದ್ದಾನೆ, ಅವನ ಜೊತೆ ಇದ್ರೆ ಇನ್ನು ಕುತ್ಕೊಂಡೇ ಇದ್ಬಿಡ್ತೀವಿ, ನಾವು ಅವನ ಪಕ್ಷದಲ್ಲಿ ಇದ್ದು ನಿದ್ದೆ ಮಾಡೋ ಗುಂಪು ಆಗ್ಬಿಡ್ತೀವಿ, ನಮ್ಗೆ ಬೇಡಪ್ಪ ಬಾ ಅಂತ ಹೇಳಿ ಯೋನಾಥನ್ ಹೇಳ್ದ, ಬಾ ನಾವು ಎಲ್ಲಿಗೆ ಹೋಗೋಣ? ಯುದ್ಧ ಮಾಡೋಕ್ಕೆ ನಾವು ಹೋಗೋಣ. ಯಾರಿದ್ದಾರೆ ಜೊತೆ? ಯಾರು ಇಲ್ಲ. ಆದರೆ ನಮ್ಮ ಮೇಲೆ ಒಂದು ಕರೆ ಇದೆ. ಏನು ಕರೆ ಗೊತ್ತಾ? ಯುದ್ಧ ಸನ್ಮನ್ನರಾಗಿ ನೀವು ಹೋದಾಗ ಯೆಹೋವನೇ ನಿನ್ನ ಮುಂಭಾಗದಲ್ಲಿ ಹೋಗ್ತಾನೆ. ಕಾರಣ ನಾವು ನೀವು ಸೇವಿಸುವ ದೇವರು ಆತನು ಗುಂಪು ನೋಡಿ ಕ್ರಿಯೆ ಮಾಡೋ ದೇವರಲ್ಲ. ನಾವು ನೀವು ಸೇವಿಸುವ ದೇವರು ಆತನ ಸಮರ್ಪಣೆ ನೋಡಿ ಕ್ರಿಯೆ ಮಾಡುವ ದೇವರು. ನಾಳೆ ಗುಂಪಿಲ್ಲದಿದ್ರು ಒಬ್ಬನೇ ದೇವರ ನಾಮಕ್ಕಾಗಿ ನಿಂತರು ಅವನ ಮುಖಾಂತರ ದೊಡ್ಡ ಕಾರ್ಯ ಮಾಡೋದಕ್ಕೆ ನನ್ನ ದೇವರು ಶಕ್ತನು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಾಳೆ ದೊಡ್ಡ ಗುಂಪು ಇಲ್ಲದಿದ್ರು
ಇನ್ನೊಂದು ಸಾರಿ ಹೇಳ್ತೇನೆ, ಎದ್ದೊಳುವ ಸೇವಕನೇ ಸೇವಕಿ. ನಾಳೆ ನಿನ್ ಜೊತೆ ಒಬ್ರು ಇಲ್ದಿದ್ರು, ನಾಳೆ ದೊಡ್ಡ ಗುಂಪು ಇಲ್ದಿದ್ರು, ನಾನು ಒಬ್ಬನೇ ನಿಂತು ದೇವರ ಕಡೆ ಓಡ್ತೀನಿ ಅಂತ ನೀನು ಜೊತೆ ನಿನ್ ದೇವರ ನಾಮಕ್ಕಾಗಿ ಓಡಿದ್ರೆ, ನಾನು ಹೇಳ್ತೇನೆ, ನೀನು ಲಜ್ಜೆಗೀಡಾಗಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನಿನ್ನ ತಲೆ ದೇವರು ಎತ್ತುತ್ತಾನೆ, ನಿನ್ನ ಓಟವನ್ನ ದೇವರು ಪಡಿಸ್ತಾನೆ. ಯೋನಾತನು ಒಬ್ಬನೇ ಅವನ ಜೊತೆ ಒಬ್ಬನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನಕ್ಕೆ? ಗುರಾಣಿ ಹೊರೋರ್ನ, ಸೋಲ್ಜರ್ಗಳನ್ನೆಲ್ಲ. ನಾನು ಅನೇಕ ಸಾರಿ ಹೇಳ್ತೇನೆ, ಅಭಿಷಕ್ತರಿಗೆ ಸೋಲ್ಜರ್ಗಳು ಬೇಡ, ದರ್ಶನ ಹೊರೋರು ಸಾಕು. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ಸಭೆಗೆ ಸೈನಿಕರು ಬೇಕಾಗಿಲ್ಲ, ದರ್ಶನ ಹೊರೋರು ಬೇಕು. ಸಭೆಗೆ ಸೈನಿಕರು ಬೇಕಾಗಿಲ್ಲ, ವಾಗ್ದಾನ ಹೊರೋರು ಬೇಕು. ಸಭೆಗೆ ಸೈನಿಕರು ಬೇಕಾಗಿಲ್ಲ. ಈಗ ಅಭಿಷಕ್ತರು ಮುಂದಕ್ಕೆ ಹೋದಾಗ ಅವರ ಭಾರವನ್ನು ಒತ್ತು ಹೋಗೋರು ಬೇಕು. ಇಬ್ಬರೇ ಇದ್ರೂ ಪರವಾಗಿಲ್ಲ, ಅದು ಎಂತ ದೊಡ್ಡ ಗುಂಪಾದ್ರೂ ಜಯಿಸಿ ಬರೋದಕ್ಕೆ ದೇವರ ಅಭಿಷಕ್ತರಿಗೆ ದೇವರ ಕೃಪೆಯನ್ನು ದಯಪಾಲಿಸ್ತಾನೆ. ದೇವರ ವಾಕ್ಯದಲ್ಲಿ ಗಮನಿಸಿದಾಗ ಯೋನಾತನ ಜೊತೆಯಲ್ಲಿ ನಿಂತಿದ್ದು ಸೈನಿಕನಲ್ಲ, ಭಾರವನ್ನು ಹೊರೋರು. ಈ ವರ್ಷ ಈ ಸಭೆಗೆ ಒಂದು ಭಾರ ಇದೆ, ಸಭೆಗೊಂದು ದರ್ಶನ ಇದೆ, ಸಭೆಗೊಂದು ವಾಗ್ದಾನ ಇದೆ. ಭಾರ ಹೊರೋರು ಬೇಕು. ಸೈನಿಕರು ಹೇಳ್ತಾರೆ, ನಮ್ಮ ಭಾರ ನಾವು ಹೊತ್ಕೊಳ್ತೀವಿ, ನಿನ್ನ ಕೆಲಸ ನೀನು ನೋಡು. ಆದರೆ ಏನು ಟ್ರೈನಿಂಗ್ ಇಲ್ದಿರೋರು ಹೇಳ್ತಾರೆ, ನೀನು ಮುಂದಕ್ಕೆ ಹೋಗು, ಭಾರ ಹೊತ್ಕೊಂಡು ನಾವು ಬರ್ತೇವೆ, ನೀನು ಮುಂದೆ ದಾರಿ ನಡೆಸು ನಮ್ಮನ್ನ, ನಾವು ಮುಂದಕ್ಕೆ ಹೋಗ್ತಾ ಇರ್ತೇವೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಸಭೆಯಲ್ಲಿ ಆ ರೀತಿ ಮನೋಭಾವನೆ ಉಳ್ಳವರು, ದರ್ಶನ ಉಳ್ಳವರು ಸಭೆಯಲ್ಲಿ ನಿಂತ್ಕೊಂಡ್ರೆ, ನಾನು ಹೇಳ್ತೇನೆ, ಹಿರಿಯ ಬೋಧಕರು ಬಯಸುವಂತ ದೊಡ್ಡ ಸಂಗತಿಯನ್ನ ಈ ವರ್ಷ ಕರ್ತನ ಸಮ್ಮುಖದಲ್ಲಿ ನಾವು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಇವತ್ತು ಭಾರ ಹೊರೋದಕ್ಕೆ ಸೈನಿಕರೆಲ್ಲ ಬೇಕಾಗಿರೋದು, ಭಾರ ಹೊರೋದಕ್ಕೆ ಮನಸ್ಸುಳ್ಳವರು ಬೇಕು. ಇವತ್ತು ಮನಸ್ಸುಳ್ಳವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನನ್ನ ಮಾತುಗಳನ್ನು ಮುಗಿಸ್ತೇನೆ. 6ನೇ ವಾಕ್ಯಕ್ಕೆ ಬಂದಾಗ, ಯೋನಾತನು 14:6, 1 ಸಾಮುವೇಲ್. ಯೋನಾತನು ತನ್ನ ಆಯುಧಗಳನ್ನು ಹೊರುವವನಿಗೆ, ಸುನ್ನತಿ ಇಲ್ಲದೆ ಈ ಕಾವಲಿನ ದಂಡಿಗೆ ವಿರುದ್ಧವಾಗಿ ಹೋಗೋಣ ಬಾ, ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸಾನು. ಬಹು ಜನರಿಂದಾದರೂ ಸ್ವಲ್ಪ ಜನರಿಂದಾದರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ ಎಂದು ಹೇಳಲು, ಆಯುಧಗಳನ್ನು ಹೊರುವವನು ನಿನ್ನ ಮನಸ್ಸಿನಂತೆ ಮಾಡು, ನಿನ್ನ ಕೋರಿಕೆ ಹಾಗೆ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಅಂದನು. ಎದ್ದೋಳುವವರು ಯಾರನ್ನು ಹಿಂಬಾಲಿಸ್ತೀರ ಹುಷಾರಾಗಿರ್ಬೇಕು. ಎದ್ದೋಳುವವರು ಯಾರನ್ನು ಹಿಂಬಾಲಿಸ್ತೀರ ಅನ್ನೋದು ವಿಶೇಷವಾದದ್ದು. ಇವತ್ತು ಅನೇಕ ಎದ್ದವರು ಎಲ್ಲರೂ ಹಿಂಬಾಲಿಸೋದು ತಪ್ಪಾಗಿ ಹೋಗ್ಬಿಡ್ತು. ಅದರಿಂದಲೇ ಇವತ್ತು ಅನೇಕರು ಕರ್ತನ ನಾಮಕ್ಕಾಗಿ ಪ್ರಕಾಶಿಸಲಿಲ್ಲ. ಎದ್ದೋಳುವವರು ಯಾರನ್ನು ಹಿಂಬಾಲಿಸ್ತೀರಾ ಎನ್ನೋದ್ರ ಕುರಿತಾಗಿ ಎಚ್ಚರಿಕೆಯುಳ್ಳವರಾಗಿರಬೇಕು. ಯೋನಾತನು ಹೇಳ್ದ, ಸ್ವಲ್ಪ ಜನರಾಗಲಿ ಅಧಿಕ ಜನರಾಗಲಿ ದೇವರಿಂದ ರಕ್ಷಿಸೋದು ಅಸಾಧ್ಯವಲ್ಲ. ಇವತ್ತು ದೇವರ ಮಕ್ಕಳು ಗಮನಿಸಿ, ಒಬ್ಬನಿಂದಲೂ 1000 ಜನರಿಂದಲೂ ದೊಡ್ಡ ಕಾರ್ಯ ದೇವರು ಮಾಡಲಿಕ್ಕೆ ಸಾಧ್ಯ ಎಂದು ನಂಬುತ್ತಾ ಮುಂದಕ್ಕೆ ಹೋಗುವವರು ಯಾರಾದರೂ ಇದ್ರೆ, ನಾನು ಒಂದು ಕಾರ್ಯ ಹೇಳ್ತೇನೆ, ಅಸಾಧ್ಯಗಳನ್ನು ಸಾಧ್ಯಪಡಿಸುವ ದೇವರು ತಾನೇ. ಈ ವರ್ಷ ದೇವರು ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ನಾನು ಹೇಳ್ತೇನೆ, ಈ ವರ್ಷ ನೀನು ಒಬ್ಬಂಟಿಗನಾಗಿರ್ಬೋದು, ನೊಂದಲ್ಪಟ್ಟವನಾಗಿರ್ಬೋದು, ಕಟ್ಟಲ್ಪಟ್ಟವನಾಗಿರ್ಬೋದು, ನಿರಾಶೆ ಉಳ್ಳವನಾಗಿರ್ಬೋದು, ನನ್ನ ಜೊತೆ ಯಾರು ಇಲ್ಲ ಅಂತ ನೀನು ಹೇಳೋನಾಗಿರ್ಬೋದು. ಆದರೆ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಕೈಗಳನ್ನು ದೇವರು ಬಲಪಡಿಸ್ತಾನೆ.
ಬಲಪಡಿಸೋದಕ್ಕೆ ಸಾಧ್ಯ. ನಿನ್ನ ಮುಖಾಂತರ ದೇವರು ದೊಡ್ಡ ಕಾರ್ಯ ಮಾಡಲಿಕ್ಕಾಗಿ ಸಾಧ್ಯ. ಕಳೆದ ವರ್ಷ ಮಾಡೋಕ್ಕಾಗದಿರುವ ದೊಡ್ಡ ಕಾರ್ಯಗಳನ್ನು ಈ ವರ್ಷ ದೇವರು ನಿನ್ನ ಜೀವನದಲ್ಲಿ ಮಾಡೋದಕ್ಕೆ ಸಾಧ್ಯ. ಈ ವರ್ಷ ನಾನು ಹೇಳ್ತೇನೆ, ಜನರ ಮೇಲೆ ನಿನ್ನ ಆಶ್ರಯ ಇಡೋದಕ್ಕಿಂತ ದೇವರ ಮೇಲೆ ಆಶ್ರಯ ಇಡು. ನಿನ್ನ ಸುತ್ತಲೂ ಯಾರು ಇದ್ದಾರೆ ಎಂದು ನಿನ್ನ ಆಶ್ರಯ ಇಡೋದಕ್ಕಿಂತ ನಿನ್ನ ಸುತ್ತಲೂ ಆವರಿಸಿಕೊಂಡಿರುವ ತನ್ನ ಮಹಿಮೆಯನ್ನು ಕಂಡಂತ ನಿನ್ನ ತನ್ನ ಮಹಿಮೆಯನ್ನು ನಿನ್ನ ಜೀವನದಲ್ಲಿ ಸುರಿಯ ಮಾಡಿದ ದೇವರ ಮೇಲೆ ನಿನ್ನ ಆಶ್ರಯ ಇಡು. ನಿನ್ನ ಸುತ್ತಲೂ ಬಲಹೀನರಾಗಿರೋರು ಕಾಣಬಹುದು, ನಿನ್ನ ಸುತ್ತಲೂ ನಿನ್ನ ಪಕ್ಷ ಯಾರು ಇಲ್ಲ ಅಂತ ನಿನಗೆ ಅನಿಸ್ಬೋದು. ಆದರೆ ನಿನ್ನನ್ನು ಕರೆದವನು ದೊಡ್ಡವನು, ನಿನ್ನನ್ನು ಕರೆದವನು ನಂಬಿಗಸ್ತನು. ಒಂದು ಪಕ್ಷ ನಿನ್ನ ಸುತ್ತಲೂ ಇರೋದು ನೋಡಿದಾಗ ಅಯ್ಯೋ ನಾನು ಒಬ್ಬನೇ ಹೇಗೆ ಅಂತ ನಿನಗೆ ಅನಿಸ್ಬೋದು. ನಿನ್ನ ಕುಟುಂಬ ಇವತ್ತು ನಿನಗೆ ಬಲ ಇಲ್ಲದಿರಬಹುದು, ನಿನ್ನ ಮಕ್ಕಳು ನಿನಗೆ ಬಲ ಇಲ್ಲದವರಾಗಿರಬಹುದು, ನೀನು ಮಾಡೋ ಬಿಸ್ನೆಸ್, ನೀನು ಮಾಡೋ ಕೆಲಸಗಳು ನಿನಗೆ ಬಲ ತರದೇ ಇರುವುದಾಗಿರ್ಬೋದು. ಆದರೆ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಬಾಯಿಯಿಂದ ನೀನು ಕೂಗೇಳು, ಕರ್ತನು ರಕ್ಷಿಸ್ತಾನೆ, ಕರ್ತನು ದೊಡ್ಡ ಕಾರ್ಯ ಮಾಡೇ ಮಾಡ್ತಾನೆ. ನನ್ನ ಸುತ್ತಲೂ ಬಲ ಉಳ್ಳದ್ದು ಏನು ಕಾಣದೇ ಇದ್ರು ನಾನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ನಾನು ಯುದ್ಧ ಮಾಡುತ್ತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಆರಾಧನೆ ಮಾಡ್ತೇನೆ, ನಾನು ಸೇವೆ ಮಾಡ್ತೇನೆ, ನಾನು ಮುಂದೆ ಹೋಗ್ತೇನೆ. ನನ್ನ ಸುತ್ತಲಿರೋದು ಯಾವುದು ಬಲ ಉಳ್ಳದು ಎಂದು ನನಗೆ ಕಾಣದೇ ಇದ್ರು ನಾನು ಸೇವೆ ಮಾಡೇ ಮಾಡ್ತೇನೆ, ನಾನು ಮುಂದಕ್ಕೆ ಹೋಗ್ತೇನೆ. ಯೋನಾಥನ ಮುಂದಕ್ಕೆ ಹೋಗಬೇಕಾದ್ರೆ ಆ ಜೊತೆಯಲ್ಲಿ ಇದ್ದಂಥ ಆಯ್ದ ಹೊರುವವನು ಅವನು ಹೇಳ್ದ, ನಿನ್ನ ಮನಸ್ಸಿನಂತೆ ಮಾಡು, ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. ಯೋನಾಥನಿಗೆ ಗೊತ್ತಾಯಿತು, ಬಲಹೀನನಾಗಿದ್ರು ಪರವಾಗಿಲ್ಲ, ದೇವರ ಜೊತೆ ನಿಲ್ತಾನೆ. ಬೈಬಲಲ್ಲಿ ಹೇಳ್ತದೆ, ಈಗೋ ಶತ್ರುಗಳು ಎಲ್ಲಿದ್ದಾರೆ? ಗುಡ್ಡದ ಮೇಲಿದ್ದಾರೆ. ಇವರೆಲ್ಲಿದ್ದಾರೆ? ಕೆಳಗಡೆ ಇದ್ದಾರೆ. ನನಗೆ ಬಹಳ ಸಂತೋಷ ಕೊಡೋ ಕಾರ್ಯ, ಯೋನಾಥನು ಒಂದು ಮಾತು ಹೇಳಿದ, ಶತ್ರು ನನ್ನನ್ನು ಮೇಲಕ್ಕೆ ಕರೆದ್ರೆ ಅದರ ಅರ್ಥ ದೇವರು ನಮ್ಮ ಕೈಯಲ್ಲಿ ಒಪ್ಪಿಸಿದ್ದಾನೆ. ಇವನು ಹೋಗಿ ಗುಡ್ಡದ ಕೆಳಗಡೆ ನಿಂತುಕೊಂಡ, ಶತ್ರು ಎತ್ತರದ ಪರ್ವತದಲ್ಲಿ ಇದ್ದಾನೆ. ಅಯ್ಯ, ಪರ್ವತದ ಮೇಲಿರುವ ಶತ್ರು ಕೆಳಗಡೆ ಇರುವಂತ ವ್ಯಕ್ತಿಗಳನ್ನ ಈಟಿಯಿಂದ ಸುಲಭವಾಗಿ ಸೋಲಿಸಬಹುದು, ಬಹಳ ಕಷ್ಟ ಏನಿಲ್ಲ. ಆದ್ರೆ ಯೋನಾಥನು ಒಂದು ಒಡಂಬಡಿಕೆ ಮಾಡಿಕೊಂಡ, ಶತ್ರುವಿನ ಬಾಯಿಯಿಂದ ದೇವರು ನೀನು ಮೇಲಕ್ಕೆ ಏರಿ ಬಾ ಅನ್ನೋ ಪದವನ್ನು ಮೊಳಗಿಸ್ರೆ ಅದರ ಅರ್ಥ ನನಗೊಂದು ಗುರುತು, ದೇವರು ನನಗೆ ಜಯವನ್ನು ಕೊಟ್ಟಿದ್ದಾನೆ. ಇವನು ಹೋಗಿ ದೂರ ನಿಂತ್ಕೊಳ್ಳಲಿಲ್ಲ, ಶತ್ರುವಿಗೆ ಕಾಣತಕ್ಕಂತೆ ಹೋಗಿ ಅವನ ಹತ್ರ ನಿಂತ್ಕೊಂಡಾಗ ಶತ್ರು ಕೇಕೆ ಹಾಕಿ ಹೇಳ್ದ, ದೊಡ್ಡ ಸೈನ್ಯ ಇಲ್ಲ, ದೊಡ್ಡ ಸೈನಿಕರಿಲ್ಲ, ಯುದ್ಧ ಆಯುಧಗಳಿಲ್ಲ, ಇಬ್ಬರೇ ಬಂದು ನಿಂತ್ಕೊಂಡಿದ್ದಾರೆ. ಕೇಕೆ ಹಾಕಿ ಹೇಳ್ದ, ಫಿಲಿಸ್ಟಿಯನ್ ನೋಡ್ಕೊಂಡು ಹೇಳ್ದ, ಯೋನಾಥನೇ ನೀನು ಮೇಲಕ್ಕೆ ಏರ್ಬಾ, ನಿನ್ನನ್ನು ಕೊಂದು ಬಿಡ್ತೀನಿ ಅಂತ. ಆ ಪದ ಕೇಳಿದೆ ತಡ ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ. ಯೋನಾಥನ ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳಿರ್ಬೋದು. ಯಾಕಂದ್ರೆ ಏನ್ ಮನಸ್ಸಲ್ಲಿ ಬಯಸಿದ್ನೋ ಅದೇ ಶತ್ರು ಹೇಳ್ದ. ಕೆಲವೊಂದು ಸಾರಿ ಶತ್ರುಗಳ ಬಾಯಿಯಿಂದಲೇ ದೇವರು ನಿನ್ನ ಜಯವನ್ನ ಕನ್ಫರ್ಮ್ ಮಾಡಿರ್ತಾನೆ. ನೀವು ಯಾರು ಸ್ತೋತ್ರ ಹೇಳಿಲ್ಲ, ಶತ್ರುವಿನ ಬಾಯಿಯಿಂದಲೇ ದೇವರು ನಿನ್ನ ಜಯವನ್ನ ದೇವರು ಕನ್ಫರ್ಮ್ ಮಾಡಿರ್ತಾನೆ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಈ ಪದ ಕೇಳಿದೆ ತಡ ಯೋನಾಥನ್ ಹೇಳ್ದ, ಬಾರ ಹೋಗೋಣ. ಶತ್ರು ಎಷ್ಟೇ ದೊಡ್ಡವನಾಗಿದ್ರು ಈ ಸಾರಿ ಜಯ ನಮ್ಮದೇ ಆಗಿರುತ್ತದೆ. ಶತ್ರು ಎಷ್ಟೇ ಎತ್ತರದಲ್ಲಿದ್ರು, ಶತ್ರು ಎಷ್ಟೇ ಪ್ರಬಲನಾಗಿದ್ರು, ಶತ್ರು ಎಷ್ಟೇ ದೊಡ್ಡ ಸೈನ್ಯವಾಗಿದ್ರು, ಈ ಸಾರಿ ಜಯ ನಮ್ಮದೇ. ನಾವು ಒಬ್ಬರೇ ಆಗಿದ್ರು ಪರವಾಗಿಲ್ಲ, ಬಾರ ಮೇಲಕ್ಕೆ ಹೋಗೋಣ. ಮೇಲಕ್ಕೆ ಎತ್ತಿ 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 ಹೋಗಬೇಕಾದ್ರೆ, ಶತ್ರುಗಳು ಒಂದ್ರ ನಂತರ ಒಂದು ಬರಬೇಕಾದ್ರೆ ಬೈಬಲ್ ಹೇಳುತ್ತೆ, ಯೋನಾಥನು ಕೊಂದು ಕೆಡವಿ ಹಾಕಿ ಹೋಗ್ತಾ ಇದ್ದ, ಹಿಂದಿ ಬರೋನು ಚುಚ್ಚಿ ಮುಂದಕ್ಕೆ ಹೋಗ್ತಾ ಇದ್ದ. ಯೋನಾಥನ ಕೆಡವಿ ಆತನ ಮುಂದಕ್ಕೆ ಹೋಗ್ತಾ ಇದ್ದ, ಹಿಂದೆ ಆಯ್ದವನು ಹೊರೋನು ಚುಚ್ಚಿ ಮುಂದಕ್ಕೆ ಹೋಗ್ತಾ ಇದ್ದ. ನನಗೆ ಬಹಳ ಸಂತೋಷ ಕೊಡೋ ಕಾರ್ಯ, ದೇವರ ನಾಮಕ್ಕಾಗಿ ಎದ್ದವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ದೇವರ ನಾಮಕ್ಕಾಗಿ ಜೊತೆ ನಿಂತವರು, ಸರಿಯಾದ ನಾಯಕನ ಜೊತೆ ಇರೋರು ಸುಮ್ಮನೆ ಆಯುಧ ಹೊರ್ಕೊಂಡೇ ಇರೋದಿಲ್ಲ. ಆ ಯುದ್ಧದಲ್ಲಿ ಅವನಿಗೊಂದು ಪಾಲಿದೆ. ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ಈ ವರ್ಷ ಭಾರವನ್ನು ಹೊರೋದಕ್ಕೆ ಎದ್ದೋಳೋದಕ್ಕೆ ಯಾರೆಲ್ಲ ಸಿದ್ಧವಾಗಿದ್ರು, ನೀ ಭಾರ ಹೊರೋರು ಮಾತ್ರ ಆಗಿರೋದಿಲ್ಲ, ನೀನು ಒಂದು ಯುದ್ಧ ವೀರನಾಗಿ ದೇವರು ನಿನ್ನನ್ನು ಮಾರ್ಪಡಿಸ್ತಾನೆ. ಎದ್ದೋಳ್ರಿ. ಎದ್ದೋಳ್ರಿ.
ಸುಮ್ಮನೆ ಕುತ್ಕೊಳ್ಳೋ ದಿವಸಗಳಲ್ಲ. ನೀನು ಎದ್ದೋಳತಕ್ಕಂಥ ಕಾಲಘಟ್ಟಕ್ಕೆ ನೀವು ಬಂದಿದ್ದೀರ. ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ, ಒಂದು ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಲ್ಲ. ನೀವು ಪ್ರಾರ್ಥನೆ ಮಾಡ್ರಿ, ಈ ವರ್ಷ ನಾನು ಎದ್ದು ದೇವರಿಗಾಗಿ ಪ್ರಕಾಶಿಸಬೇಕು, ನಾನು ಕ್ರಿಸ್ತನನ್ನು ಧರಿಸ್ಕೊಳ್ಬೇಕು, ನಾನು ಪ್ರತಿದಿನ ದೇವರನ್ನ ಹುಡುಕಬೇಕು, ನನ್ನ ಮೇಲೆ ಒಂದು ಅಭಿಷೇಕ ಬೇಕು. ಅಭಿಷೇಕ ಕಳ್ಕೊಂಡಿದ್ರೆ, ಸೇವೆ ಕಳ್ಕೊಂಡಿದ್ರೆ, ಕೃಪೆ ಕಳ್ಕೊಂಡಿದ್ರೆ, ದರ್ಶನ ಕಳ್ಕೊಂಡಿದ್ರೆ, ಒಂದು ಪಕ್ಷ ತಪ್ಪು ನಾಯಕನ ಜೊತೆ ಇದ್ರೆ ಇವತ್ತು ಬಿಟ್ಟು ಹೊರ ಮನ ತಿರುಗಿ ಬನ್ರಿ. ಈ ದಿವಸ ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನಿನ್ನನ್ನು ಕರೆದಿರೋದು ಕುತ್ಕೊಳ್ಳೋಕ್ಕಲ್ಲ, ನಿನ್ನನ್ನು ಕರೆದಿರೋದು ಸೇವೆ ಮಾಡೋದಕ್ಕೆ, ನಿನ್ನನ್ನು ಕರೆದಿರೋದು ನಿನ್ನ ಸಾಧಾರಣವಾಗಿರೋದಕ್ಕಲ್ಲ, ನಿನ್ನನ್ನು ಕರೆದಿರೋದು ಅಭಿಷಕ್ತನಾಗಿ ನಾನು ಕರೆದಿದ್ದೇನೆ. ಆತ್ಮಗಳನ್ನು ಸಂಪಾದನೆ ಮಾಡೋದಕ್ಕಾಗಿ ನಾನು ನಿನ್ನನ್ನು ಕರೆದಿದ್ದೇನೆ. ಬಾಯಿ ತೆರೆದು ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ರಿ. ಈ ನಿಮಿಷ ಕೆಲವರ ಮೇಲೆ ಒಂದು ಅಭಿಷೇಕವನ್ನು ದೇವರು ಸುರಿಸಲಿಕ್ಕಾಗಿ ದೇವರು ಹೋಗ್ತಾನೆ. ನಿನ್ನನ್ನು ಎಲ್ಲೆಲ್ಲಿ ಕುಳಿಸಿ ಬಿಡ್ತೋ, ನಿನ್ನನ್ನು ಎಲ್ಲೆಲ್ಲಿ ಸೇವೆ ಮಾಡದಂತೆ ನಿನ್ನನ್ನು ಕಟ್ಟಾಕಿ ಬಿಡ್ತೋ, ಇವತ್ತು ದೇವರು ನಿನ್ನನ್ನು ಅಲ್ಲಿಂದ ದೇವರು ಬಿಡುಗಡೆ ಮಾಡಲಿಕ್ಕಾಗಿ ಹೋಗ್ತಾನೆ. ನಿನ್ನ ಮನೆ ಒಂದು ಆರಾಧನೆ ಮನೆ, ನಿನ್ನ ಕುಟುಂಬ ಒಂದು ಸೇವೆ ಮಾಡುವ ಕುಟುಂಬ, ನಿನ್ನ ಕುಟುಂಬ, ನಿನ್ನ ಸಂತತಿಗಳು ಭಾರವನ್ನ, ಸಭೆಯ ಭಾರವನ್ನ, ಸಭೆಯ ದರ್ಶನದ ಭಾರವನ್ನ ಹೊರುವಂತ ತಲೆಮಾರುಗಳು, ಅದನ್ನು ಬಿಟ್ಟು ನಿನ್ನನ್ನು ಅಗಲಿಸುವ ಎಲ್ಲ ಕಾರ್ಯಗಳನ್ನು ಈ ದಿನ ದೇವರು ಮುರಿಲಿಕ್ಕಾಗಿ ದೇವರು ಹೋಗ್ತಾನೆ. ಎಲ್ಲ ದೇವರ ಮಕ್ಕಳು ಬಾಯಿ ತೆರೆದು ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ. ನಾನು ಹೇಳಿದೆ, ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ರಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಾನು ಎದ್ದೊಳ್ಬೇಕಾಗಿತ್ತು. ದೇವರೇ, ನಾನು ಎದ್ದೊಳ್ಬೇಕಾಗಿತ್ತು. ನಾನು ಸೇವೆ ಮಾಡಬೇಕಾಗಿತ್ತು, ಆತ್ಮಗಳನ್ನು ಸಂಪಾದನೆ ಮಾಡಬೇಕಾಗಿತ್ತು. ನನ್ನ ಮೇಲೆ ಒಂದು ಕೃಪೆಯನ್ನು ದಯಪಾಲಿಸು.